ಸರ್ ಹಾಕಿ. ಸ್ನೇಹಿತರೆ ನೋಡಿ, ಕಾಂಕ್ರೀಟ್ ಫ್ಲೋರ್ ಮೇಲೆ ಬಿದ್ದರೂ ಕೂಡ ಒಡೆದೇ ಇರುವಂತಹ ಈ ರೀತಿ ಬ್ಲಾಕ್ಗಳು ನಿಮ್ಮ ಗೃಹ ನಿರ್ಮಾಣಕ್ಕೆ ಉಚಿತವಾಗಿ ಬೇಕಾ? ಬನ್ರಿ ಆದ್ಯಂತ ಈಕೋ ಬ್ಲಾಕ್ಗೆ. ಇಲ್ಲಿ ಈ ರೀತಿ ಬ್ಲಾಕ್ಗಳು ನೀವು ಬಳಸಿದ್ರೆ ಫ್ರೀಯಾಗಿ ಸಿಗುತ್ತೆ. ಹೇಗೆ ಫ್ರೀಯಾಗಿ ಸಿಗುತ್ತೆ ಬನ್ನಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಒಂದು ಲೋ ಕಾಸ್ಟ್ ಮನೆ ಕಟ್ತಾ ಇದ್ದೀರಾ, 30-40 ಸೈಟಲ್ಲಿ ಒಂದು 10 ರಿಂದ 12 ಲಕ್ಷದಲ್ಲಿ ಒಂದು 2 BHK ಮನೆ ಕಟ್ಟಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಬ್ಲಾಕ್ಗಳನ್ನು ಬಳಸಿ ಅದನ್ನು ಅಚೀವ್ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಒಂದು 2 BHK ಮನೆ ಕಟ್ತಾ ಇದ್ದೀರಾ. ಇಡೀ ಪ್ರಾಜೆಕ್ಟ್ಗೆ ಈ ರೀತಿ ಬ್ಲಾಕ್ಗಳನ್ನು ಯೂಸ್ ಮಾಡೋದ್ರಿಂದ ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗಿ ಪಡಿಬೋದು. ಹೇಗಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಂಪನಿಯವ್ರು ನನಗೆ ಕಾಲ್ ಮಾಡಿದಾಗ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದಾಗ ನನಗೂ ಡೌಟ್ ಬಂತು, ಇದು ನಿಜಾನಾ ಅಂತೇಳ್ಬಿಟ್ಟು. ಸೊ ಇಲ್ಲಿ ಬಂದು ವಿಚಾರಿಸಿದಾಗ, ತಿಳ್ಕೊಂಡಾಗ, ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಗೊತ್ತಾಯಿತು, ಎಸ್ ದಿಸ್ ಇಸ್ ಪಾಸಿಬಲ್. ಇದು ಟ್ರೂ ವೀಕ್ಷಕರೇ. ಒಂದು ಪ್ರಾಜೆಕ್ಟ್ ಅಂತ ಮಾಡಿದಾಗ ಅಲ್ಲಿ ಒಂದು ಬ್ಲಾಕೇ ಫ್ರೀಯಾಗಿ ಸಿಕ್ಬಿಟ್ರೆ ಇನ್ನೇನು ಹೇಳಿ. ಹೌದು ವೀಕ್ಷಕರೇ, ಇವತ್ತು ನಾನಿರುವಂಥದ್ದು ಆದ್ಯಂತ್ ಈಕೋ ಬ್ಲಾಕ್ಸಲ್ಲಿ. ಇಲ್ಲಿ ನೀವು ಪ್ರಾಡಕ್ಟನ್ನು ಏನು ಸಾಲಿಡ್ ಮಡ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಿದಾಗ ನಿಮ್ಮ ಮನೆಗೆ ಉಚಿತವಾಗಿ ಸಿಗ್ತಾ ಇದ್ದೀರಿ. ಆ್ಯಂಡ್ ಇದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ಈ ಕಂಪ್ನಿ ಓನರ್ ಆಗಿರುವಂಥ ಶ್ರೀಕಾಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಆರಾಮಾಗಿದೆ, ಥ್ಯಾಂಕ್ ಯು. ನೀವು? ನಾನು ಚೆನ್ನಾಗಿದ್ದೀನಿ. ನೀವು ಸರ್ ನೀವು ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ 40%ವರೆಗೂ ಕೂಡ ಕಾಸ್ಟ್ ಕಟ್ ಡೌನ್ ಮಾಡ್ಬೋದು. ನೋಡಿ, ಈ ಕಾಲದಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಯಾವುದ್ರದ್ದು ಕಮ್ಮಿ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಉಳಿಯುತ್ತೆ ಅಂದರೆ ಜನರಿಗೂ ಕೂಡ ಖುಷಿನೇ. ಸೊ ಇದನ್ನು ನೀವು ಹೇಳಿದ್ದು ನನಗೆ ಭಾಳನೇ ಖುಷಿ ಆಯಿತು ಅಂತ ಹೇಳ್ಬೋದು. ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ನಾನು ಕೇಳುವಂಥದ್ದು, ಈ ಸಾಲಿಡ್ ಮಡ್ ಬ್ಲಾಕ್ಸ್ಗಳು ಅಂದರೆ ಏನು? ವಾಟ್ ಇಸ್ ದಿಸ್? ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ. ಖಂಡಿತ ಸರ್. ಇವಾಗ ಮಡ್ ಬ್ಲಾಕ್ಸ್, ಮಡ್ ಮೆಟೀರಿಯಲ್ ಅಂತ ಅಂದಾಗ ನಮಗೆ ಸುಮಾರು ಮೆಟೀರಿಯಲ್ಗಳಿದೆ. ರೆಡ್ ಬ್ರಿಕ್ಸ್ ಇರಬಹುದು, ವೈರ್ ಕಟ್ ಬ್ರಿಕ್ಸ್ ಬರುತ್ತೆ, ಅದರಲ್ಲಿ ಪೋರೋಥೆನ್ ಅಂತ ಬರುತ್ತೆ, ಸುಮಾರು ಮೆಟೀರಿಯಲ್ ಇದೆ. ಇದು ಬಂದ್ಬಿಟ್ಟು ಕಂಪ್ರೆಸ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ ಅಂತ. ಸುಮಾರು ಜನ ಇವಾಗ ವಿಡಿಯೋಸ್ ಎಲ್ಲ ನೋಡಿದ್ದಾರೆ, ಎಲ್ರಿಗೂ ಈ ಮೆಟೀರಿಯಲ್ ಪರಿಚಯ ಇದೆ. ಬಟ್ ಸಾಲಿಡ್ ಕಂಪ್ರೆಸ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ ಅಂತಂದರೆ ಇದು ಬಂದು ಸಾಯಿಲು, ಸ್ಯಾಂಡು, ಸಿಮೆಂಟ್ ಅದನ್ನು ಒಂದು ಪ್ರಪೋರ್ಷನಲ್ಲಿ, ಸೈಂಟಿಫಿಕ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಹೈಲಿ ಕಂಪ್ರೆಸ್ಡ್ ಮೆಷಿನ್ಸಲ್ಲಿ ಕಂಪ್ರೆಸ್ ಮಾಡಿ ಕ್ಯೂರ್ ಮಾಡಿ 21 ದಿವಸ ಕ್ಯೂರ್ ಮಾಡಿ ತೆಗೆಯೋ ಬ್ಲಾಕು. ಸೊ ಇದು ಬಂದ್ಬಿಟ್ಟು ಹೇಗೆ ಡಿಫ್ರೆಂಟು ಅಂತ ಬೇರೆ ಪ್ರಾಡಕ್ಟಿಂದ, ಬೇರೆ ಪ್ರಾಡಕ್ಟ್ ಏನು ಡಿಫ್ರೆಂಟ್? ಇದು ಬಂದ್ಬಿಟ್ಟು ನ್ಯಾಚುರಲಿ ಸ್ಟೆಬಿಲೈಸ್ಡ್. ಇದಕ್ಕೆ ಬೇಕಿಂಗ್ ಇಲ್ಲ, ಇದಕ್ಕೆ ಬೇರೆ ಯಾವ ಥರನೂ ಪೊಲ್ಯೂಷನ್ ಕ್ರಿಯೇಟ್ ಮಾಡೋ ಥರ ಪದಾರ್ಥಗಳು. ಇದಕ್ಕೆ ಯಾವುದೇ ಕೆಮಿಕಲ್ ಬೇಕಾಗಿಲ್ಲ, ಆಡ್ ಮಿಕ್ಸ್ಚರ್ಸ್ಗಳು ಬೇಕಾಗಿಲ್ಲ, ಸೊ ಸುಡಬೇಕಾಗಿಲ್ಲ, ಫ್ರೀಸ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಇದನ್ನ ನ್ಯಾಚುರಲ್ ಆಗಿ ಮುಂಚೆಯಿಂದಾನು ಜನ ಮಾಡ್ಕೊಂಡು ಬರ್ತಿದ್ದಾರೆ, ಆದಿ ಕಾಲದಿಂದನೂ ಮಾಡಿದ್ದಾರೆ. ಅದು ಹಾಗೆ ಹೇಗೆ ಮಾಡ್ತಿದ್ರು ಅಂದ್ರೆ, ಒಂದು ಬಾಕ್ಸ್ ಅಲ್ಲಿ ಮೆಟೀರಿಯಲ್ ನ ಹಾಕ್ಬಿಟ್ಟು ಅದನ್ನ ರ್ಯಾಮ್ ಮಾಡಿ ಟೈಟ್ ಮಾಡಿ ಅದನ್ನ ಬ್ಲಾಕ್ಸ್ ತರ ಮನೆ ಕಟ್ಕೊಂಡ್ ಸ್ಟೆಬಿಲೈಸೇಷನ್ ಇರಲಿಲ್ಲ, ಮಣ್ಣನ್ನ ಟೈಟ್ ಮಾಡ್ಕೊಂಡು ಬರ್ತಾ ಇದ್ರು. ಟೆಕ್ನಾಲಜಿ ಮುಂದೆ ಬರ್ತಾ ಏನಾಯ್ತು ಅಂದ್ರೆ, ಸೈಂಟಿಫಿಕಲಿ ಇದನ್ನ ಹೆಂಗೆ ಲಾಂಗ್ ಲಾಸ್ಟಿಂಗ್ ಮಾಡೋದು, ನೀರ್ ಬಿದ್ರೆ ಹೆಂಗ್ ಕರಗದೆ ಇರೋದು, ಆಮೇಲೆ ಇದಕ್ಕೆ ಇನ್ನು ಬಲ್ಕಿ ಬ್ಲಾಕ್ಸ್ ಹೇಗೆ ಮಾಡೋದು. ಮುಂಚೆ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಮಾಡ್ತಾ ಇದ್ರು, ಬಲ್ಕಿ ಬ್ಲಾಕ್ಸ್ ಮಾಡಿದ್ರೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ನಾವು ಮಡ್ ಬ್ಲಾಕ್ಸ್ ಇದು ಯಾಕೆ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ, ಇದು ಬಂದ್ಬಿಟ್ಟು ಎಸ್ಥೆಟಿಕ್ಲಿ ತುಂಬ ಪ್ಲೀಸಿಂಗು. ಇದು ಬಂದ್ಬಿಟ್ಟು ಈ ಮಡ್ ಬ್ಲಾಕ್ಸ್ ಅಂತ ಬಂದಾಗ ನಿಮಗೆ ರೆಗ್ಯುಲರ್ ಬ್ರಿಕ್ ಫಿನಿಶ್ ಥರ ನಿಮಗೆ ಮುಂದೆಯಿಂದ ಕಾಣಿಸುತ್ತೆ. ಬಟ್ ಅದರ ಸ್ಟೆಬಿಲಿಟಿ, ಸ್ಟ್ರೆಂತು ಮತ್ತು ಥರ್ಮಲ್ ರೆಸಿಸ್ಟೆನ್ಸ್ ಎಲ್ಲ ತುಂಬ ಹೈ ಇರುತ್ತೆ. ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಆ ಥರ ಇದೆ. ಸೊ ಅದರಿಂದ ಇದು ಬಂದ್ಬಿಟ್ಟು ಬೇರೆ ಬ್ಲಾಕ್ಸ್ಗಿಂತ ತುಂಬ ಡಿಫ್ರೆಂಟು. ಬ್ರೀದಬಲ್ ವಾಲ್ ಅಂತ ಹೇಳ್ತೀವಿ ಇದಕ್ಕೆ. ಪ್ಲಸ್ ಇದಕ್ಕೆ ನಿಮಗೆ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಹೇಳಿದ್ರೆ ಹೇಳ್ಕೊಂಡು ಅದನ್ನ ನಾನು ಹೇಳ್ತೀನಿ. ಅದು ಕೇಳೋಕ್ಕಿಂತ ಮುಂಚೆ ಸರ್ ನೋಡಿ, ಈ ಕಾಲದಲ್ಲಿ ಹೆಚ್ಚಿನ ಜನ ಸೊ ಬೆನಿಫಿಟ್ಗಿಂತ ತಮ್ಮ ಬೆನಿಫಿಟ್ಗೋಸ್ಕರನೇ ವರ್ಕ್ ಮಾಡೋರು ಜಾಸ್ತಿ. ಸೊ ಈಗಿನ ಬೆನಿಫಿಟ್ ಅಂದ್ರೆ ಕಾಂಕ್ರೀಟ್ ಬ್ಲಾಕ್ಸ್. ಮಾಡುಗರು ಜಾಗ ಇದೆ, ಕಾಂಕ್ರೀಟ್ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದಿತ್ತು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಬಿಟ್ಟು, ಇಲ್ಲ ನಾನು ಅರ್ತ್ ಬ್ಲಾಕ್ ಅನ್ನೇ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಮಡ್ ಬ್ಲಾಕ್ ಅನ್ನೇ ಮಾಡ್ತೀನಿ. ಸೊ ಈ ಸೆಗ್ಮೆಂಟ್ ಬರೋದಕ್ಕೆ ಕಾರಣ ಏನು? ಸೊ ನಿಮ್ಮ ಮೋಟೋ ಏನು ಇದು, ಅಂಡ್ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಅದೊಂಚೂರು ನಮಗೆ ತಿಳಿಸ್ಕೊಡಿ. ಬ್ಯಾಕ್ ಗ್ರೌಂಡ್ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ, ನಾವು ಕಾಂಕ್ರೀಟ್ ಬ್ಲಾಕು ಮಾಡಿದೀವಿ, ಬ್ರಿಕ್ಸ್ ಮಾಡಿದೀವಿ, ವೇಟ್ಲೆಸ್ ಬ್ಲಾಕ್ಸ್ ಮಾಡಿದೀವಿ. ಸೊ ಎಲ್ಲ ಬ್ಲಾಕ್ಸ್ ಅಲ್ಲಿ ಸುಮಾರು ಕೆಲಸ ನಾವು ಮಾಡಿದೀವಿ. ಸರಿ. ಸೊ ವಾಟ್ ಯಾವ ಪ್ರಾಡಕ್ಟ್ಗೆ ಯಾವ ತರ ಬೆನಿಫಿಟ್ಸ್, ಯಾವ ಪ್ರಾಡಕ್ಟ್ಗೆ ಯಾವ ತರ ನಮ್ಮ ಕಸ್ಟಮರ್ಸ್ಗೆ ಬೆನಿಫಿಟ್ಟು, ಯಾವ್ದ್ರಲ್ಲಿ ಡ್ರಾಬ್ಯಾಕು, ಒಂದಕ್ಕೊಂದು ಬೆನಿಫಿಟ್ ಡ್ರಾಬ್ಯಾಕ್ ಇದ್ದೇ ಇರುತ್ತೆ ಸರ್. ಬಟ್ ನಾವು ಯಾವುದೋ ಒಂದು ಪ್ರಾಡಕ್ಟ್ ನಮಗೆ ಅಂಟ್ಕೊಂಡಾಗ ಅದ್ರದ್ದು ಮೇಯ್ನ್, ನನಗೆ ಮಡ್ ಬ್ಲಾಕ್ ಯಾಕೆ ಇಷ್ಟ ಆಯಿತು ಅಂದರೆ, ಇದರಲ್ಲಿ ಯೂಸ್ ಮಾಡೋದ ಎಲ್ಲ ರಾ ಮೆಟೀರಿಯಲನ್ನು
ಎಲ್ಲ ವೇಸ್ಟ್ ಮೆಟೀರಿಯಲ್. ಅಂದರೆ ಇದರಲ್ಲಿ ಯೂಸ್ ಮಾಡೋ ಮೇನ್ ರಾ ಮೆಟೀರಿಯಲ್ ಸಾಯಿಲ್. ಈ ಸಾಯಿಲ್ ಅಂದಾಗ ಈ ಕೆರೆಯಿಂದ ತೆಗೆಯೋದು ಇಲ್ಲ ಹೊಲದಿಂದ ತೆಗೆಯೋದು ಕ್ಲೇ ಸಾಯಿಲ್ ಅಲ್ಲ. ಅದು ನಮ್ಮ ರೈತರ ಇದನ್ನ ಮಣ್ಣು ತೆಗೆದು ಮಾಡೋ ಮೆಟೀರಿಯಲ್. ತೊಂದರೆ ಕೊಡಲ್ಲ, ಬ್ಯಾರಿಗೂ ಕೊಡೋದಿಲ್ಲ. ಅಪಾರ್ಟ್ಮೆಂಟ್ ಕಟ್ತಿದ್ದಾರೆ ನಮ್ಮ ಹಿಂದೆನೆ, ಅಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಆ ಮಣ್ಣನ್ನ ಎಲ್ಲಿ ತಗೊಂಡೋಗ್ತಾರೆ, ತಗೊಂಡು ಕೆರೆಗೆ ಹಾಕ್ತಾರೆ, ಇಲ್ಲ ಯಾವುದೋ ಒಂದು ಡಂಪ್ ಯಾರ್ಡ್ಗೆ ಹಾಕಿ ಆ ಜಾಗನ ಮುಚ್ಚಾಕ್ತಾರೆ. ಅದ್ರ ಬದಲು ಆ ಸಾಯಿಲ್ ನ ನಾವು ತಗೋತೀವಿ. ಸೊ ದಟ್ ಈಸ್ ಒನ್ ಮೇಜರ್ ರಾ ಮೆಟೀರಿಯಲ್. ಅದು ಬಿಟ್ಟರೆ ಸ್ಯಾಂಡ್ ಬರುತ್ತೆ. ಸ್ಯಾಂಡ್ ಬಂದು ಎಮ್ ಸ್ಯಾಂಡ್ ಹಾಕ್ಬೋದು, ರಿವರ್ ಸ್ಯಾಂಡ್ ಹಾಕ್ಬೋದು. ರಿವರ್ ಸ್ಯಾಂಡ್ ಔಟ್ ಆಫ್ ಕ್ವೆಶ್ಚನ್, ಯಾಕಂದ್ರೆ ಈಕೋ ಫ್ರೆಂಡ್ಲಿನೇ ಯೂಸ್ ಮಾಡಂಗಿಲ್ಲ, ಈಕೋ ಫ್ರೆಂಡ್ಲಿನೂ ಅಲ್ಲ. ನೀವು ಎಮ್ ಸ್ಯಾಂಡ್ ಅಂತಂದ್ರೂ ಬಂಡೆ ಹೊಡೆಯೋದೇ ಅದು. ಅದರಲ್ಲೂ ನಿಮಗೆ ಈಸಿಲಿ ಅವೈಲೇಬಲ್, ಬಟ್ ಇಟ್ ಇಸ್ ನಾಟ್ ಈಕೋ ಫ್ರೆಂಡ್ಲಿ. ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋ ಮೆಟೀರಿಯಲ್ ಏನಂತಂದ್ರೆ ಇದು ಡೆಮಾಲಿಷನ್ ಡೆಬ್ರಿ. ಇದು ಡೆಮಾಲಿಷನ್ ಡೆಬ್ರಿ. ಒಂದು ಬಿಲ್ಡಿಂಗ್ ನ ಯಾವಾಗ ಸಾಕು ಅಂತ ಹೊಡೆದಾಕ್ತಾರೋ ಅದನ್ನು ತಗೊಂಡೋಗಿ ಎಲ್ಲೋ ಡಂಪ್ ಮಾಡಬೇಕಾ, ಅದನ್ನ ನಾವು ಒಂದು ಕ್ರಷರ್ ಜೊತೆ ಲಿಂಕ್ ಅಪ್ ಮಾಡ್ಕೊಂಡು ಅದನ್ನ ನಮ್ಗೆ ಈ ತರ ಮಾಡ್ಕೊಡಿ ಅಂತ ಹೇಳಿ ಕ್ರಶ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರೋದು. ಇನ್ಸ್ಟೆಡ್ ಆಫ್ ಎಲ್ಲೋ ಡಂಪ್ ಮಾಡೋ ಬದಲು ನಾವು ಇದನ್ನ ನಮ್ಮ ಬ್ರಿಕ್ಗೆ ಮಿಕ್ಸ್ ಮಾಡಕ್ ಯೂಸ್ ಮಾಡ್ತೀವಿ. ಸಾಯಿಲ್ ಯಾವ ಲಾಟ್ ಬಂದ್ರು ಸಾಯಿಲ್ ಟೆಸ್ಟ್ ಕೊಡಬೇಕು. ಕೊಟ್ಟರೆ ಅದರಲ್ಲಿ ಎಷ್ಟು ಕ್ಲೇ ಇದೆ, ಎಷ್ಟು ಸ್ಯಾಂಡ್ ಇದೆ, ಸಿಲ್ಟ್ ಇದೆ ಅಂತ ಅವ್ರು ನಮ್ಗೆ ಹೇಳ್ತಾರೆ. ಸೊ ನೀವು ಸರ್ಟಿಫೈಡ್ ಎವ್ರಿಥಿಂಗ್ ಇಸ್? Yes, everything goes by a process, scientific process. This is completely eco-friendly. Absolutely eco-friendly. ನಾವು ಸ್ಟೆಬಿಲಿಟಿ ಕೊಡೋಕ್ಕೋಸ್ಕರ 10% ಸಿಮೆಂಟ್ ಯೂಸ್ ಮಾಡ್ತೀವಿ. ದಟ್ ಇಸ್ ವಾಟ್, ಅದೇ ನಮ್ಮ ಈ ಬ್ಲಾಕ್ಸ್ಗೆ ಇಷ್ಟೊಂದು ಸ್ಟ್ರೆಂತ್ ಕೊಡುವಂಥದ್ದು. 10 MPa ಗಿಂತ ಜಾಸ್ತಿ ಸ್ಟ್ರೆಂತ್ ಬರುತ್ತೆ ಈ ಬ್ಲಾಕ್. ಸೊ ಇದು ಎಷ್ಟು ಪ್ರೆಷರ್ ಅಲ್ಲಿ ಇದನ್ನ ಕಂಪ್ರೆಸ್ ಮಾಡ್ತೀರಾ ನೀವು? ಈಚ್ ಬ್ಲಾಕ್ 40 ಟನ್ ಕೆಪಾಸಿಟಿ ಇದೆ. ಸೂಪರ್ ಆಗಿ ಹೇಳಿದ್ರೆ. ಸೊ ಈಚ್ ಬ್ಲಾಕ್ ಮೇಲೆ 40 ಟನ್ ಬಿದ್ದಾಗ ಆ ಮೆಟೀರಿಯಲ್ ನ 2100 kg per meter cube ವಾಲ್ಯೂಮೆಟ್ರಿಕ್ ಪ್ರೆಷರ್ ಪ್ರೆಸ್ ಆಗುತ್ತೆ. ಅಂದ್ರೆ ಅಷ್ಟು ಪ್ರೆಸ್ ಆಗಿರುತ್ತೆ. ಒಂದು ಮೀಟರ್ ಕ್ಯೂಬ್ ಅಲ್ಲಿ ಅಷ್ಟು ತೂಕ ಇದೆ. ಹಾಗಿದ್ದಾಗ ಅಷ್ಟು ಲೋಡ್ ಬೇರ್ ಮಾಡುತ್ತೆ ಅಂತ ಅರ್ಥ. ಅಷ್ಟು ಕಂಪ್ರೆಸ್ ಮಾಡಿದ್ಮೇಲೆ ಅದ್ರೊಳಗೆ ನೀರು, ಗಾಳಿ, ಹುಳ ಹೋಗಕ್ ಚಾನ್ಸೇ ಇಲ್ಲ. ಅಷ್ಟು ಕಂಪ್ರೆಸ್ ಆದ್ಮೇಲೆ ಎಲ್ಲಿ ಹೋಗುತ್ತೆ? ಚಾನ್ಸೇ ಇಲ್ಲ. ನೀರಲ್ಲಿ ಮುಳುಗಿಸಿಟ್ರು ಅದು ಹಾಗೆ ಇರುತ್ತೆ, ತೊಂದರೆನೇ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ತೋರಿಸಿದಲ್ಲಿ ಮಾಡಿದೀವಿ. 4 ವರ್ಷದಿಂದ ನೀರಲ್ಲೇ ಇದೆ. 4 ವರ್ಷದಿಂದ ನಿಲ್ಲದೆ. ಇದು ತುಂಬಾ ಇಂಪಾರ್ಟೆಂಟ್. ಸರ್ ನೆಕ್ಸ್ಟ್ ಮುಂದೆ ಹೋಗೋಕೆ ಮುಂಚೆ ಒಂದೇ ಒಂದು ಕ್ವಶನ್ ಇದೆ ನಾನು. ಸೊ ನಮ್ಮ ವೀಕ್ಷಕರು ನೋಡ್ತಾರೆ, ನಿಮ್ಮ ಓಟ ಏನೋ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಬಟ್ ನಮ್ಮ ನೋಡ್ತಾ ಇರೋರು ಇದಾರಲ್ಲ, ಅವ್ರು ತಮ್ಮ ಬೆನಿಫಿಟ್ ನೋಡ್ತಾರೆ. ಕೆಲವೊಬ್ರು ಈಕೋ ಫ್ರೆಂಡ್ಲಿ, ಕೆಲವೊಬ್ರು ನಾನ್ ಈಕೋ ಫ್ರೆಂಡ್ಲಿ, ಬಟ್ ಆದ್ರೆ ಅವರು ತಮ್ಮ ಬೆನಿಫಿಟ್ ಅನ್ನ ನೋಡ್ತಾರೆ. ಸೊ ಮಡ್ ಬ್ಲಾಕ್ ಅಂತ ಬಂದಾಗ ನಮಗೆ ಎಂಡ್ ಕನ್ಸ್ಯೂಮರ್ಗೆ ಏನು ಬೆನಿಫಿಟ್ ಸಿಗುತ್ತೆ ಸರ್? ಮಲ್ಟಿಪಲ್ ಬೆನಿಫಿಟ್ಸ್. ಹೇಳಿ. ಒಂದು ಪರ್ಸನಲ್ ಬೆನಿಫಿಟ್ ಅಂತ ಬಂದಾಗ ಕಾಸ್ಟ್. ಎಲ್ರಿಗೂ ಕಾಸ್ಟ್ ಸೇವ್ ಮಾಡೋದು ತುಂಬಾ ಇದು ನಂಬರ್ 1. ಎಸ್. ಇದರಲ್ಲಿ ಹೇಗೆ ಸೇವಿಂಗ್ ಆಗುತ್ತೆ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ. ಇದರೆಲ್ಲ ಒಂದು ಕಂಡೀಷನ್ ಇದೆ. ಅಂದ್ಬಿಟ್ಟು ಕಾಲಮ್ಸ್, ಪಿಲ್ಲರ್ ಅಂತದ್ದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಲೋಡ್ ಬೇರಿಂಗ್ ಇದು 4 ಫ್ಲೋರ್ಸ್ ವರೆಗೆ ಲೋಡ್ ಬೇರ್ ಮಾಡುತ್ತೆ. ಯಾಕಂದ್ರೆ 10 MPa ಗಿಂತ ಜಾಸ್ತಿ ಪ್ರೆಷರ್. ಏನು ಹೇಳ್ತಿದ್ರೆ ಸರ್ ನೀವು? 4 ಫ್ಲೋರ್ ವರೆಗೆ ಅಂದ್ರೆ G+3 ಕೂಡ ಕಟ್ಟಬಹುದಾ? ಎಸ್. ಅಷ್ಟು ಸ್ಟ್ರೆಂತ್ ಇದೆ ಬ್ಲಾಕ್. ಸೊ ನೀವು ಇದನ್ನ ಯೂಸ್ ಮಾಡಿ ಕಟ್ಟಿದಾಗ ನೀವು ಪಿಲ್ಲರ್ ಅಲ್ಲಿ ಹಾಕೋ ಸ್ಟೀಲು, ಸಿಮೆಂಟ್, ಕಾಂಕ್ರೀಟು, ಅದ್ರ ಲೇಬರು, ಶಟರಿಂಗು, ಅದೆಲ್ಲ ಸೇವಿಂಗ್. ಏನು ಬೇಕಾಗಿಲ್ಲ. ಇನ್ಕ್ಲೂಡಿಂಗ್ ಇದು ಈಕೋ ಫ್ರೆಂಡ್ಲಿ ಅಂತ ತುಂಬಾ ಕೇರ್ಫುಲ್ ಆಗಿ ಮಾಡೋರು ಫೌಂಡೇಶನ್ ಕೂಡ ರ್ಯಾಮ್ ಮಾಡ್ತಾರೆ. ಇದೇ ಮೆಟೀರಿಯಲ್ ನಾವು ಕಲ್ಲು ಏನು ಮಾಡ್ತೀವೋ ಅದನ್ನ ಫೌಂಡೇಶನ್ ಅಲ್ಲಿ ಕುಟ್ಟಿ ರ್ಯಾಮ್ ಮಾಡಿ ಮನೆ ಕಟ್ತಾರೆ. ನಂಬರ್ 2 ನೆಕ್ಸ್ಟ್ ಥಿಂಗ್ ಸರ್. ನೆಕ್ಸ್ಟ್ ಥಿಂಗು, ಇವಾಗ ಮನುಷ್ಯರಿಗೆ ಬೇಕಾಗಿರೋದೇನು? ಕೋವಿಡ್ ಆದ್ಮೇಲೆ ಎಲ್ಲರಿಗೂ ಅವ್ರ ಜೀವದ ಮೇಲೆ ಆಸೆ ಜಾಸ್ತಿ ಆಗಿದೆ. ಎಲ್ಲರೂ ಹೆಲ್ದಿ ಆಗಿರ್ಬೇಕು. ಆಪ್ಷನ್ಸ್ ಕುಡಿಯೋ ನೀರಿಂದ, ತಗೊಳ್ಳೋ ತರಕಾರಿಯಿಂದ, ಹಾಕೊಳ್ಳೋ ಬಟ್ಟೆವರೆಗೂ ಇದಕ್ಕೋ ಫ್ರೆಂಡ್ಲಿನ ಅಂತ ಕೇಳ್ತಾರೆ ಅಲ್ವಾ? ಸೊ ಆ ಆಪ್ಷನ್ಸ್ ಹುಡುಕ್ತಾ ಇರುವಾಗ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್. ಇವಾಗ ನನ್ನ ಮೇನ್ ಕ್ವಶನ್ ಬರುವಂಥದ್ದು, ಫ್ರೀ ಹಂಗಾಗತ್ತೆ ಇದು ಅಂತ. ಸರ್ ಇದನ್ನ ನಾವು ನಿಂತ್ಕೊಂಡು ಮಾತಾಡಬಹುದು. ಅವಾಗಿಂದ ನಿಂತ್ಕೊಂಡು ಮಾತಾನೆ ಆಡ್ತಾ ಇದ್ದೀವಿ. ಬನ್ನಿ ಪ್ರಾಕ್ಟಿಕಲ್ ಆಗಿ ಯಾಕೆ ತೋರಿಸಬಾರ್ದು ಅಲ್ವಾ? ಸೊ ನಾನು ನಿಮ್ಮ ಪ್ರಾಕ್ಟಿಕಾಲಿಟಿ ನೋಡಬೇಕು. ಆಫೀಸ್ ಕೂಡ ಇದರಲ್ಲೇ ಕಟ್ಟಿದ್ರೆ ಅದನ್ನ ನೋಡಬೇಕು. ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದು ತುಂಬಾ ಜನ ತೋರಿಸಲ್ಲ. ನೀವು ತೋರಿಸ್ತೀರಾ ನಮಗೆ? ಬನ್ನಿ ಸರ್, ನೋಡಬಹುದಲ್ವಾ? ಪ್ರತಿಯೊಂದನ್ನು ನೋಡೋಣ. ಬನ್ನಿ ಸರ್, ಹೋಗೋಣ. ವಿಡಿಯೋದ ಒಂದು ಮೇನ್ ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ ಪ್ರಾಪರ್ ಎಕ್ಸ್ಪ್ಲನೇಷನ್, ಇದು ಹೇಗೆ ನಮಗೆ ಫ್ರೀ ಆಗುತ್ತೆ ಒಂಚೂರು ಹೇಳ್ಬೋದಾ? ಖಂಡಿತ. ಡೆಮೋನ ಇಟ್ಬಿಟ್ಟಿದ್ರೆ ಇಲ್ಲೇ. ಸೊ ನಾನು ನಮ್ಮ 8 ಇಂಚ್ ಬ್ಲಾಕ್ ನ ಜೋಡಿಸಿದ್ದೀನಿ. 12x4x8 ಬ್ಲಾಕ್. ಇದು 4 ರೆಡ್ ಬ್ರಿಕ್ಸ್ ಜೋಡಿಸಿದ್ದೀನಿ. ನನ್ನ ಹತ್ರ ವೈರ್ ಕಟ್ ಬ್ರಿಕ್ಸ್ ಇಲ್ಲ, ನನ್ನ ಹತ್ರ ಇದ್ದಿದ್ದು ರೆಡ್ ಬ್ರಿಕ್ಸ್ ಇದೆ, ಅದನ್ನ ಜೋಡಿಸಿದ್ದೀನಿ. ಸೊ ವಾಲ್ಯೂಮ್ ಟು ವಾಲ್ಯೂಮ್ ನೀವೇ ನೋಡಿ ಸೇಮ್ ಇದೆ. ಅಂದ್ರೆ ಒಂದು ಗೋಡೆ 8 ಇಂಚ್ ಗೋಡೆ ಕಟ್ಟಿದ್ರೆ ನೀವು ಆಲ್ಮೋಸ್ಟ್ ಇಷ್ಟೇ ವಾಲ್ಯೂಮ್ ಬರುತ್ತೆ. ಒಂಚೂರು ಆ ಕಡೆ ಕಡಿಮೆ ಆಗ್ಬೋದು. ಕಂಪ್ಯಾರಿಸನ್ ನೋಡ್ಬೇಕಾದ್ರೆ ಫಸ್ಟ್ ಬ್ಲಾಕ್ ಕಾಸ್ಟ್ ಏನಿದೆ, ಕಾಸ್ಟ್ ಆಫ್ ದಿ ಬ್ಲಾಕ್. ಸರಿ. ನಮ್ದು ಒಂದು ಬ್ಲಾಕ್ ಬಂದ್ಬಿಟ್ಟು 8 ಇಂಚ್ ಬ್ಲಾಕ್ ಬಂದು 40 rupees. ಒಂದು ವೈರ್ ಕಟ್ ಬ್ರಿಕ್ ತಗೊಂಡ್ರೆ, ಅಂದ್ರೆ ಇದೇ ಫಿನಿಶಿಂಗ್, ಇದೇ ಕಂಪ್ಯಾರಿಸನ್ ಬೇಕಂದ್ರೆ ಅದೇ ತರ ಬ್ರಿಕ್ ತಗೋಬೇಕು. ಇವಾಗ ಇದು 12 ರೂಪಾಯಿ ಮಿನಿಮಮ್ ಆಗುತ್ತಾ? 16 ರೂಪಾಯಿದು ಇದೆ, 18 ರೂಪಾಯಿದು. ಇದೇ ಫಿನಿಶಿಂಗ್ ನಿಮ್ಗೆ ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ 22 ರೂಪಾಯಿದು ವೈರ್ ಕಟ್ ಬ್ರಿಕ್ ಇದೆ, ಸಿಗುತ್ತೆ. ಸೊ ನಾನ್ ಬೇಡ, ಬೇಸಿಕ್ 12 rupees ಬ್ರಿಕ್ ಕಂಪೇರ್ ಮಾಡ್ತೀನಿ. ಇದು 40 ರೂಪಾಯಿ ಆದ್ರೆ ಇದು 48 ರೂಪಾಯಿ.
ಅಲ್ಲೇ ₹8 ಡಿಫ್ರೆನ್ಸ್. ₹8 ಇಲ್ಲೇ ಸೇವಿಂಗ್ಸ್ ಆಗೋಯ್ತು. ಆಮೇಲೆ ನೋಡಿ ಸರ್, ಈ ಬ್ಲಾಕ್ ನ ಹಿಂಗೆ ಬಿಡಕ್ ಆಗೋದಿಲ್ಲ. ಇಲ್ಲಿ ಮೋಟರ್ ಬರುತ್ತೆ, ಇಲ್ಲಿ ಮೋಟರ್ ಬರುತ್ತೆ, ಇಲ್ಲಿ ಮೋಟರ್ ಬರುತ್ತೆ ಅಲ್ವಾ, ಪ್ಲಸ್ ಸುತ್ತಲೂ ಮೋಟರ್ ಸುತ್ತಲೂ ನೆಕ್ಸ್ಟ್ ಕೋರ್ಸ್ಗೆ ಅದಕ್ಕೊಂದು ಮೋಟರ್ ಬರುತ್ತೆ. ಸರಿ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಸೊ ಇದು ಅಷ್ಟು ಮೋಟರ್ಗೆ ಒಂದು 4 ಗ್ಯಾಪ್ ಇಟ್ಕೊಳ್ಳೋಣ. ಮಿನಿಮಮ್ ಒಂದು ಮೆಟೀರಿಯಲ್ ಆದ್ರೂ ಒಂದು ₹40 ಆಗುತ್ತಾ, ₹40 ಆಗುತ್ತೆ. ಓಕೆ, ಇದರಲ್ಲಿ ಒಂದೇ ಸರ್ಫಸ್, ಇಲ್ಲೊಂದು ಸರ್ಫಸ್, ನೆಕ್ಸ್ಟ್ ಬ್ರಿಕ್ ಇದ್ರ ಮೇಲೆ ಬರುತ್ತೆ ಅಷ್ಟೇನೆ. ಇಲ್ಲಿ ಬರೀ 10 mm. ನಾವು ನೋಡಿ ಇಲ್ಲಿ ಗೋಡೆಗೆ ನೋಡಿದ್ರೆ ಇಟ್ಸ್ ಓನ್ಲಿ 10 mm ಮೋಟರ್ ಜಾಯಿಂಟ್, ಚೆನ್ನಾಗಿ ಬರೋದು. ದಪ್ಪ ಹಾಕಕ್ ಹೋಗಲ್ಲ. ಸರಿ, ಸೊ ಮೋಟರ್ ಇಸ್ ಆಲ್ಸೋ ಕಮ್ಮಿ. ಇಲ್ಲಿ ಬರೀ 10 mm 100 mm ಹಾಕ್ತಿವಿ ಮ್ಯಾಕ್ಸಿಮಮ್ ಸರ್. 4 ಕಡೆನೂ ಸೇರಿ ಮೆಟೀರಿಯಲ್ ನಿಮ್ಗೆ ಒಂದು ₹10 ರಿಂದ ₹12 ಬೀಳ್ಬೋದು. ಇದಕ್ಕೆ ಆಲ್ಮೋಸ್ಟ್ ನೀವು ಎಲ್ಲಾ ಕಡೆನೂ ಮೋಟರ್ ಹಾಕೊಂಡ್ ಬಂದ್ರೆ ತಿಕ್ಕಾಗಿ ಹಾಕೊಂಡ್ ಬರ್ತಾರೆ. ಇದಕ್ಕೆ ಮಿನಿಮಮ್ ಒಂದು ₹40 ಬೇಕಾಗುತ್ತೆ. ಇಲ್ಲಿ ಅದರಲ್ಲೇ ಒಂದು ₹30 ಉಳಿತಾ. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್, ಇದಕ್ಕೆ ಪ್ಲಾಸ್ಟ್ರಿಂಗ್. ಎರಡು ಕಡೆನೂ ಪ್ಲಾಸ್ಟ್ರಿಂಗ್ ಮಾಡ್ಬೇಕಾ, ಈ ಕಡೆ ಪ್ಲಾಸ್ಟ್ರಿಂಗ್, ಆ ಕಡೆ ಪ್ಲಾಸ್ಟ್ರಿಂಗ್. ಸೊ ನೀವು ಬರೀ ಮೆಟೀರಿಯಲ್ ಒಂದು ₹40 ಇಟ್ಕೊಂಡು ಲೇಬರ್ ಒಂದು ₹40 ಇಟ್ಕೊಂಡ್ರು ಅದೇ ₹80 ಆಗೋಯ್ತು. ₹80 ಪ್ಲಾಸ್ಟ್ರಿಂಗ್ ಬರೋದಿಲ್ಲ. ಓಕೆ, ಸೊ ಇದಕ್ಕೆ ಪ್ಲಾಸ್ಟ್ರಿಂಗೇ ಬೇಡ. ಇದು ವಿತೌಟ್ ಪ್ಲಾಸ್ಟ್ರಿಂಗ್ ಇಲ್ಲ, ಎಕ್ಸ್ಪೋಸ್ ವಾಲ್ ಮಾಡಿದೀವಲ್ಲ. ಲೇಬರ್ ಎಷ್ಟು ಬೇಕಾಗ್ಬೋದು ಇದಕ್ಕೆ? ಲೇಬರ್ ಸರ್, ಒಂದೇ ಒಂದು ಬ್ರಿಕ್ ಕಂಪೇರ್ ಮಾಡಕ್ ಹೋದ್ರೆ ನಿಮ್ಗೆ ₹10 ರಿಂದ ₹12 ಆಗ್ಬಹುದು ಅಷ್ಟೇನೆ. ಲೇಬರ್ ಬಂದ್ಬಿಟ್ಟು ಇವಾಗ ಒಂದು 3 ಕಲ್ಲು ಜೋಡಿಸಿದ್ರೆ 1 ಸ್ಕ್ವೇರ್ ಫೀಟ್ ಬರುತ್ತೆ. 1 ಸ್ಕ್ವೇರ್ ಫೀಟ್ ನೀವು ₹35 ಅಂತ ಇಟ್ಕೊಂಡ್ರು ನೀವು ₹10 ₹12 ಬೀಳುತ್ತೆ ಅಲ್ವಾ? ಹೋಗ್ಲಿ ಬೇಡ, ₹50 ಎಕ್ಸ್ಟ್ರೀಮ್ಲಿ ತಗೋತಾರ, ಕಾಸ್ಟ್ಲಿ ಯಾರೋ ತುಂಬಾ ಚೆನ್ನಾಗಿ ಕಟ್ಟೋರು ತಗೋತಾರ. 50 ರಿಂದ ₹60 ತಗೊಂಡ್ರು ಇದ್ರ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಮತ್ತೆ ಸೇವಿಂಗ್ ಸುಮಾರು ಸೇವಿಂಗ್ ಆಯ್ತು. ಓಕೆ, ಇದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದು ನೀವು ರೆಡ್ ಬ್ರಿಕ್ ಯೂಸ್ ಮಾಡೋದು ಡೈರೆಕ್ಟ್ ಆಗಿ ಕಟ್ಕೊಂಡು ಹೋಗೋದು ತುಂಬಾ ಕಷ್ಟ. ಮಲ್ಟಿಪಲ್ ಫ್ಲೋರ್ಸ್ ಅಂತ ಹೇಳದ್ ಬಂದಾಗ ಒಂದು 4-5 ಫ್ಲೋರ್ ಕಟ್ಟಿದಾರ ಅಂತ ಇಟ್ಕೊಂಡು ತುಂಬಾ ಕಷ್ಟ. ಸರಿ, ಇದು 4 ಫ್ಲೋರ್ ನಿಮ್ಗೆ ಪಿಲ್ಲರ್ ಬೇಡ ಅಂತ ಹೇಳಿದೆ. ಪಿಲ್ಲರ್ ಬೇಡ, ಇದು ಬೇಡ, ಕಾಂಕ್ರೀಟ್ ಬೇಡ, ಇದು ಕಾಲಮ್ಸ್ ಬೇಡ, ಸ್ಟೀಲ್ ಬೇಡ ಅಂತೆಲ್ಲ ಹೇಳಿದ್ನಲ್ಲ, ಅದರಲ್ಲೇ ನಿಮ್ಗೆ ಸುಮಾರು ಸೇವಿಂಗ್ ಇದೆ. ಯಾಕಂದ್ರೆ ಬ್ರಿಕ್ ಬಂದ್ಬಿಟ್ಟು ಪಿಲ್ಲರ್ ಕೆಲಸ ಮಾಡುತ್ತೆ. ಅದು ಅನ್ಸೆಟ್ ಸೇವಿಂಗ್. ಅದು ನಾನು ಡೈರೆಕ್ಟ್ ಆಗಿ ಇಲ್ಲಿ ಮ್ಯಾಚ್ ಮಾಡಿಲ್ಲ. ಸೊ ನೀವು ಕಂಪೇರ್ ಮಾಡಕ್ ಹೋದ್ರೆ ಸರ್, ಡೈರೆಕ್ಟ್ ಇವಾಗ ಎಲ್ಲ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ನೀವು ಇದಕ್ಕೊಂದು ₹168 ಆಗಿದ್ರೆ ಇದಕ್ಕೊಂದು ₹100-120 ಕಮ್ಮಿನೇ ಆಗುತ್ತೆ. 1.5 ಕಲ್ ಬರುತ್ತೆ ಇಷ್ಟು ಮಾಡಕ್ಕೆ. ಸೊ 1.5 ಕಲ್ ಸಿಗುತ್ತೆ ನಮ್ಗೆ, ಸಿಗುತ್ತೆ. ಕರೆಕ್ಟ್ ಆಗಿ ನೀವು ಮಾಡ್ಕೊಂಡು ಹೋದ್ರೆ ಕೆಲಸ ನೀಟಾಗಿ ನಿಂತ್ಕೊಂಡು ಟೈಮ್ ಸ್ಕೆಡ್ಯೂಲ್ ಇಟ್ಕೊಂಡು ನೀವು ಡಿಸಿಪ್ಲಿನ್ ಮಾಡ್ಕೊಂಡು ಹೋದ್ರೆ ನೀವು ಬೇಕಾದಾಗ ಇದನ್ನ ಅಟ್ಲೀಸ್ಟ್ 1.5 ಬ್ಲಾಕ್ ಒಂದು ಕಲ್ಲಿಗೆ ಅರ್ಧ ಕಲ್ ಫ್ರೀ ಬಂದ್ಬಿಡುತ್ತೆ. ನಿಮಗೆ ಅರ್ಧ ಕಲ್ ಎಕ್ಸ್ಟ್ರಾನೇ ಫ್ರೀ ಬಂದ್ಬಿಡುತ್ತೆ. ಸೊ ವೆನ್ ಯು ಕಂಪೇರ್ ರೆಡ್ ಬ್ರಿಕ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಈ ತರ ಆಲ್ಮೋಸ್ಟ್ ನಿಮ್ಗೆ ಕೆಲಸ, ಕೂಲಿ, ಮೆಟೀರಿಯಲ್ ಎಲ್ಲ ಹೋಗಿ ಕಲ್ಲೇ ಫ್ರೀ ಬಂದ್ಬಿಡುತ್ತೆ. ನಾವೇನು ಸ್ಟೀಲ್ ಬೇರೆ ಕನ್ಸಿಡರ್ ಮಾಡಿಲ್ಲ. ಸ್ಟೀಲು, ಕಾಲಮ್ಸ್, ಅದ್ರದ್ದು ಲೇಬರು, ಶಟರಿಂಗ್, ಬಾರ್ ಬೆಂಡಿಂಗ್ ಯಾವ್ದು ಕಂಪೇರ್ ಮಾಡಿಲ್ಲ. ಇದು ಬರೀ ಬ್ರಿಕ್ ವರ್ಕ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದು ಸ್ಟ್ರೆಂತ್ ಪ್ರಕಾರ ನೋಡಕ್ ಹೋದ್ರೆ ಇದು ಒಂದು ರೆಡ್ ಬ್ರಿಕ್ಸ್ ಬಂದು ಒಂದು 3.5 ರಿಂದ 4 MPa ಅಂತ ಹೇಳ್ತೀವಿ ಸ್ಟ್ರೆಂತ್ ಬರುತ್ತೆ. ಇದು ಮೋರ್ ದನ್ 10 MPa. ನಾವು ಟೆಸ್ಟ್ ಮಾಡಿರೋದೆಲ್ಲ 100-15 MPa ಬಂದಿದೆ. ಬೇಡ, ಮಿನಿಮಮ್ 10 MPa ಬರುತ್ತೆ. MPa 10 ಬರುತ್ತೆ. ಇದಕ್ಕಿಂತ 3 ಪಟ್ಟು ಸ್ಟ್ರೆಂತ್ ಸಿಗುತ್ತೆ. ಸೊ ಅಷ್ಟೇ ಲೋಡ್ ಬೇರಿಂಗ್ ಎಬಿಲಿಟಿ ಇದಕ್ಕೆ ಜಾಸ್ತಿ ಬರುತ್ತೆ. ನಾವು ಇದನ್ನ ಲ್ಯಾಬ್ ಟೆಸ್ಟ್ ಮಾಡಿಸಬಹುದಾ? ಖಂಡಿತ ಸರ್, ನಾನೇ ತಗೊಂಡು ಹೋಗ್ತೀನಿ, ಲ್ಯಾಬ್ ಟೆಸ್ಟ್ ಮಾಡಿಸ್ತೀನಿ. ಎಸ್ ಸರ್, ನೀವು ಬ್ಲೈಂಡ್ ಅಲೋ ಮಾಡ್ತೀರಾ? ಖಂಡಿತ ಸರ್, ನೀವು ಬ್ಲೈಂಡ್ ಆಗಿ ಹೋಗಿ ನಮ್ಮ ಲಾಟ್ ಇಂದ ನೀವೇ ನಾವು ಯಾವ ಲಾಟ್ ಕ್ಯೂರ್ ಆಗಿದೆ ಅಂತ ಹೇಳ್ತೀನಿ. ನೀವು ಎಷ್ಟು ಬೇಕಾದ್ರೆ ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ನೀವು ವೀಕ್ಷಕರಿಗೆ ನೀವು ಹೇಳಿ. ರೆಡಿ ಇದ್ದೀರಾ ಇದು? ಎಸ್ ಸರ್. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಏನಂತಂದ್ರೆ, ಟೊಯೋಟಾ, ಫಾನೂಕ್ ಅಂತ ತುಂಬಾ MNC ಕಂಪನೀಸ್ ಇದ್ದಾರೆ, ಜಾಪನೀಸ್ ಕಂಪನೀಸ್ ಇವರು. ಅವರು ಬಂದು ಕ್ವಾಲಿಟಿ ಬಿಟ್ಟು ಆಟ ಆಡೋದೇ ಇಲ್ಲ. ಅವರಿಗೆ ಕ್ವಾಲಿಟಿ ಇಸ್ ದಿ ಫಸ್ಟ್ ಪ್ಯಾರಾಮೀಟರ್. ಕರೆಕ್ಟ್. ಕಾಸ್ಟ್ ನೆಕ್ಸ್ಟ್, ಅದು ನೆಗೋಷಿಯೇಟ್ ಮಾಡ್ತಾರೆ, ಬಟ್ ಫಸ್ಟ್ ಇಸ್ ಕ್ವಾಲಿಟಿ. ಸರ್, ಸುಮಾರು ಅವ್ರದ್ದು ಚೆನ್ನೈಯಲ್ಲಿ ಅವ್ರದ್ದು ಆಫೀಸ್ ಕಟ್ಟಿದಾಗ ಸುಮಾರು ಒಂದು 15 ಕಂಪನಿಯಲ್ಲಿ ಹುಡುಕಿ ಲಾಸ್ಟ್ ನಮ್ಮೊಂದು 3 ಜನ ಹತ್ರ ತಗೊಂಡಿದ್ದಾರೆ. ಅವ್ರ ಫುಲ್ ಆಫೀಸ್ ನಮ್ಮ ಬ್ಲಾಕ್ ಅಲ್ಲಿ ಕಟ್ಟಿದೆ. ಸೊ ನಿಮ್ ಕ್ಲೈಂಟ್ ಅವರು? ನಮ್ಮ ಕ್ಲೈಂಟ್. ಅವ್ರು ಇದನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅವರೇ ಇಂಜಿನಿಯರ್ಸ್ ಬಂದು ಸೈಟ್ ಬಂದು ನಮ್ಮ ಪ್ರೊಡಕ್ಷನ್ ನೋಡಿ ಅದನ್ನ ತಗೊಂಡೋಗಿ ಟೆಸ್ಟ್ ಮಾಡಿ ಸಮಾಧಾನ ಆದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ತಗೊಂಡೋಗಿದ್ದೀವಿ. ಎಲ್ಲೆಲ್ಲಿ ಸಪ್ಲೈ ಮಾಡಿದ್ದೀರಾ ರೀಸೆಂಟ್ ಆಗಿ? ಸರ್, ರೀಸೆಂಟ್ ಆಗಿ ದೊಡ್ಡ ಕಂಪನಿ ಬಗ್ಗೆ ಮಾತಾಡಬೇಕು ಅಂದ್ರೆ ಟೊಯೋಟಾ ತಗೊಂಡಿದ್ದಾರೆ, ಫಾನೂಕ್ ಇಂಜಿನಿಯರ್ಸ್ ಅಂತ ಹೇಳಿದೆ. ಇಲ್ಲಿ ಅಸೆಟ್ಸ್ ಅಲ್ಲಿ ತಗೊಂಡೋಗ್ತಾರೆ. ಗ್ರಾವಿಟಿ ಹೋಮ್ಸ್ ನಮ್ಮ ಕಸ್ಟಮರ್, ಅವರು ತಗೊಂಡೋಗ್ತಾರೆ. ಸರ್, ಇವರೆಲ್ಲ ಯಾಕೆ ಹೆಸರು ಹೇಳ್ತಾ, ಇದು ಬಿಟ್ಟು ನಮ್ಮ ಹತ್ರ 300-400 ಕಸ್ಟಮರ್ಸ್ ಇದ್ದಾರೆ ರೆಗ್ಯುಲರ್ ಆಗಿದ್ದೆ. ಎಸ್, ಬಟ್ ಇವ್ರು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವರೆಲ್ಲ MNCs. ಇವ್ರಿಗೆ ಕ್ವಾಲಿಟಿ ಟೆಸ್ಟಿಂಗು ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದು ಕಾಸ್ಟ್. ಇವರೆಲ್ಲ ನಮ್ಮ ಕಸ್ಟಮರ್ಸ್ ಇರುವಾಗ ನಾನು ನನಗೆ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಐ ಹ್ಯಾವ್ ವೆರಿ ಗುಡ್ ಕ್ಲೈಂಟೆಲ್. ಅವರು ನಾವು ಮಾಡಿದ್ರೆ ಒಳ್ಳೆ ಪ್ರಾಡಕ್ಟ್ ಮಾಡ್ತೀವಿ, ಒಳ್ಳೆ ಕಸ್ಟಮರ್ಸ್ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಮ್ಮ ಗೂಗಲ್ ಪೇಜ್ ಹೋದ್ರೆ ಇವರೆಲ್ಲ ನಮಗೆ ಫೀಡ್ಬ್ಯಾಕ್ ಕೊಟ್ಟರೆ ನೀವು ಡೈರೆಕ್ಟ್ ನೋಡ್ಬೋದು ಸರ್, ನೋಡ್ಬೋದು. ಸೂಪರ್ ಆಗಿ ಹೇಳಿದ್ರಿ. ಸೊ ಇದಂತೂ ನಾನು ಐ ಆಮ್ ಡೆಫಿನೆಟ್ಲಿ ಕನ್ವಿನ್ಸ್ಡ್. ಫ್ಯೂಚರ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಅಲ್ಲೂ ಡೆಫಿನೆಟ್ಲಿ ನಮ್ದು ಕನ್ಸ್ಟ್ರಕ್ಷನ್ ಇದೆ, ನಾವು ಇದನ್ನ ಇಂಟಿಗ್ರೇಟ್ ಮಾಡೋಣ. ಐ ವಿಲ್ ಕೊಲಾಬ್ರೇಟ್ ವಿತ್ ಯು. ಓಕೆ, ಸೊ ಈಗ ಮುಂದೆ ಬರೋಣ. ಸೊ ನೆಕ್ಸ್ಟ್ ಇಸ್ ವೆರೈಟಿ ಅಂಡ್ ಸೈಜಸ್.
ಸೊ ಯಾವ ರೀತಿ ವೆರೈಟಿ ಬರುತ್ತೆ, ಏನೇನು ಸೈಜಸ್ ಬರುತ್ತೆ, ಏನೇನು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಒಂಚೂರು ತೋರಿಸ್ಬೋದಾ ನಮಗೆ ಯಾವ್ದು ರೀತಿ? ಬನ್ನಿ ಸರ್. ಓಕೆ, ಫಸ್ಟ್ ಒನ್ ಸೊ ಸ್ಟಾರ್ಟಿಂಗ್ ಇದು ಬಂದ್ಬಿಟ್ಟು ಇಸ್ 12x4x3 ಬ್ಲಾಕ್, 3 ಇಂಚ್ ಬ್ಲಾಕ್. 3 ಇಂಚಸ್ ಇದು 3 ಇಂಚು ನಿಮಗೆ ಕೆಲವು ಕಡೆ ಪಾರ್ಟಿಷನ್ಸು, ಬಾತ್ರೂಮ್ಸು, ಒಂದ್ ಕಡೆ ನಾನು ಪ್ಲಾಸ್ಟರಿಂಗ್ ಮಾಡ್ಕೊಳ್ತೀನಿ ಅಂತ ಬಂದಾಗ, ನೀವು ಗ್ರೂ ಕಟಿಂಗ್ ಯಾವುದು ಮಾಡ್ಕೊಳ್ಳಲ್ಲ, ಪೈಪ್ ಲೈನ್ಸ್ ಯಾವುದು ಲೇ ಮಾಡಲ್ಲ ಅಂದಾಗ ಇದು ನಿಮಗೆ ಸೂಟಬಲ್. ಇದು ಸೂಟಬಲ್ ಸೇಫ್ ಸ್ಪೇಸ್. ಇದು ಇಷ್ಟೇ. ಇಲ್ಲಿ ಎಷ್ಟು ಅಗಲ ಬರುತ್ತೆ? 3 ಇಂಚ್ ಅಗಲ ಬರುತ್ತೆ. ಇಲ್ಲಿ ಎಷ್ಟು ಅಗಲ ಬರುತ್ತೆ? ಇದು 1 ಫೀಟು, ಇದು 4 ಇಂಚಸ್. ಓಕೆ, ಇದನ್ನ ಕೆಲವು ಆರ್ಕಿಟೆಕ್ಟ್ಸ್ ಈ ತರ ಕಷ್ಟಕ್ಕೆ ಇಷ್ಟಪಡ್ತಾರೆ. ನಾನು ನೋಡಿದ್ದೀನಿ, ಸ್ಲೀಕ್ ಬ್ರಿಕ್ ತುಂಬಾ ಇಷ್ಟ ಅವ್ರಿಗೆ. ಈ ತರ ಲೆಂತ್ ಜಾಸ್ತಿ, ಹೈಟ್ ಕಮ್ಮಿ ಇದ್ರೆ ತುಂಬಾ ಇಷ್ಟ. ಓಕೆ, ಇದನ್ನು 4 ಇಂಚಸ್ ಒಳಗೆ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಸೊ ಇದು ಸ್ಟಾರ್ಟಿಂಗ್ ಸರ್. ಇದು ಸ್ಟಾರ್ಟಿಂಗ್. ನೆಕ್ಸ್ಟ್ ವಾಟ್ ಇಸ್ ನೆಕ್ಸ್ಟ್ ಸೈಜ್? 4 ಇಂಚಸ್ ಸರ್. ಇದು ಬಂದ್ಬಿಟ್ಟು 12 ಇಂಚಸ್, 4 ಇಂಚಸ್ ಹೈಟ್, 4 ಇಂಚಸ್ ಅಗಲ. ಸೊ ಗೋಡೆ ಕಟ್ಟಿದ್ರೆ ಹೀಗೆ ಕಟ್ತೀರಾ, 4 ಇಂಚ್ ಗೋಡೆ ಈ ತರ ಬರುತ್ತೆ. ಸೊ ಪಾರ್ಟಿಷನ್ ವಾಲ್ಸ್ಗೆ, ಬಾತ್ರೂಮ್, ಕಿಚನ್ಸ್ ಅಲ್ಲಿ ಯಾವ ಕಡೆ ನಿಮಗೆ ಪಾರ್ಟಿಷನ್ ವಾಲ್ಸ್ ಬೇಕು ಮನೆ ಒಳಗಡೆ, ಇದನ್ನ ಪ್ರಿಫರ್ ಮಾಡ್ತಾರೆ ಸ್ಪೇಸ್ ಸೇವ್ ಮಾಡೋಕ್ಕೋಸ್ಕರ. ಬಾತ್ರೂಮ್ ವಾಲ್ಸ್ ಹಾಕ್ಬೋದಾ ಇದನ್ನ? ಇದು ಪಾರ್ಟಿಷನ್ ವಾಲ್ ಅಂತಂದ್ರೂ ಸರ್ ಕಂಪ್ರೆಷನ್ ಇಸ್ ದ ಸೇಮ್. ಇದಕ್ಕೂ 10 MPa ಸ್ಟ್ರೆಂತ್ ಬರುತ್ತೆ. ಓಕೆ ಓಕೆ. ಸೊ ಸ್ಟ್ರೆಂತ್ ವೈಸ್ ಇದರಲ್ಲಿ ಏನು ಡಿಫರೆನ್ಸ್ ಇಲ್ಲ. ಓಕೆ ಓಕೆ ಓಕೆ. ಬ್ಲಾಕ್ಸ್ ಲೀಕ್ ಆಗಿರೋದ್ರಿಂದ ವಿ ಡೋಂಟ್ ರೆಕಮೆಂಡ್ ಫಾರ್ ಲೋಡ್ ಬೇಸ್ ಸೈಜ್. ನೆಕ್ಸ್ಟ್ ಸರ್, ಇದು 6 ಇಂಚ್ ಬ್ಲಾಕ್. ದಿಸ್ ಇಸ್ ದ ಕಾಮನ್ ಒನ್ ಅಲ್ವಾ? ಇದು ಕಾಮನ್, ಮೋಸ್ಟ್ ಕಾಮನ್ಲಿ ಯೂಸ್ಡ್ 6 and 8. ಇದು ಮತ್ತೆ 8 ಜಾಸ್ತಿನಾ? ಆಮೇಲೆ ನೋಡೋಣ. ಇದು ಹೇಳಿ ಸರ್ ಇದ್ರ ಬಗ್ಗೆ. 6 ಇಂಚಸ್ ಬಂದು ಸೇಮ್ ಸರ್, 12 ಇಂಚಸ್ ಲೆಂತ್, 4 ಇಂಚಸ್ ಹೈಟ್, ಮತ್ತೆ 6 ಇಂಚ್ ಅಗಲ. ಓಕೆ. ಇದು 6 ಇಂಚ್ ಗೋಡೆ ಬರುತ್ತೆ ಈ ತರ. ಸೊ ಇದನ್ನ ನೀವು ಅಲ್ಲಿ ನಾವು ಬ್ರಿಕ್ ಕಂಪೇರ್ ಮಾಡಿದ್ವಲ್ಲ, ಅದು 4 ಬ್ರಿಕ್ ಕಂಪೇರ್ ಮಾಡಿದ್ರೆ ಇದಕ್ಕೆ 3 ಬ್ರಿಕ್ ಸಮ. ಇದು ಇದೇನು ಹೋಲ್ ಯಾಕೆ ಕೊಟ್ಟಿದ್ದೀರಾ ಇದನ್ನ? ಸರ್ ಇದರಲ್ಲಿ ಮಾರ್ಟರ್ ಹಾಕ್ತೀವಲ್ಲ, ಸೊ ಇದನ್ನ ನಮ್ಮ ರೆಡ್ ಬ್ರಿಕ್ ಅಥವಾ ಕಾಂಕ್ರೀಟ್ ಬ್ಲಾಕ್ ಅಥವಾ ಇದಕ್ಕೆ ಯಾವ ತರ ನಾವು ಬೆಳೆಸ್ತೀವೋ ಮಾರ್ಟರು, ಅದು ಸೇಮ್ ಅದೇ ತರ ಬೆಳೆಸ್ತೀವಿ ಇದಕ್ಕೆ. ಸೇಮ್. ಇದು ಸ್ಮೂತ್ ಆಗಿರೋದ್ರಿಂದ ಸರ್ಫಸ್, ಮಾರ್ಟರ್ ನಿಮ್ಗೆ ಗ್ರಿಪ್ ಬರಲಿ ಅಂತ ಹೇಳಿ ಈಗ ಹೋಲ್ಸ್ ಕೊಟ್ಟಿದ್ದೀವಿ. ಈ ಕಡೆ ಒಂದು ಸಿಂಗಲ್ ಇರುತ್ತೆ, ಈ ಕಡೆ ನಿಮ್ಗೆ ಡಬಲ್ ಬರುತ್ತೆ. ಸೊ ಈ ಕಡೆ 2 ಕೊಡ್ತೀರಾ? ಇಲ್ಲಿ 2 ಕೊಡ್ತೀವಿ. ಇನ್ನೊಂದು ಈ ಕಡೆ ಇನ್ನೊಂದು ಕಲ್ ಕಟ್ಟಿದಾಗ ಆ ಸಿಂಗಲ್ ಇಲ್ಲಿಗೆ ಬರುತ್ತೆ. ಸೊ ನಿಮ್ಗೆ ಇಷ್ಟು ಲೆಂತ್ಗೆ ನಿಮ್ಗೆ ಅದು ಗ್ರಿಪ್ ಸಿಗುತ್ತೆ. ಗೋಡೆಗೆ ವರ್ಟಿಕಲ್ ನಿಮ್ಗೆ ಸ್ಟ್ರೆಂತ್, ಓಕೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸ್ಟೆಬಿಲಿಟಿ ಕೊಡುತ್ತೆ. ಆದರೆ ಇದು 8 ಇಂಚ್ ಬ್ಲಾಕ್. ಓಕೆ, ದಿಸ್ ಇಸ್ ಮೋಸ್ಟ್ ಪ್ರಿಪೇರ್ಡ್ ಅಲ್ವಾ ನಿಮ್ಮಲ್ಲಿ? ಮೋರ್ ಈ ಇದರಲ್ಲಿ ಇದು ಮೋಸ್ಟ್ ಪ್ರಿಫರ್ಡ್ ಬಿಕಾಸ್ ಇಟ್ ಇಸ್ ಲೋಡ್ ಬೇರಿಂಗ್. ಓಕೆ. ಔಟರ್ ವಾಲ್ಸ್ಗೆ ಮೋಸ್ಟ್ ಪ್ರಿಫರ್ಡ್. 12 ಇಂಚಸ್ ಲೆಂತ್, ಓಕೆ, 4 ಇಂಚ್ ಹೈಟ್, 8 ಇಂಚ್ ಅಗಲ. ಓಕೆ. ಸೊ ಇದು ಬಂದ್ಬಿಟ್ಟು 8 ಇಂಚ್ ವಾಲ್ ಕಟ್ಟಕ್ಕೆ ಯೂಸ್ ಮಾಡೋದು. ಮೋಸ್ಟ್ ಪ್ರಿಫರ್ಡ್ ಫಾರ್ ಔಟರ್ ವಾಲ್ಸ್. ನಾನು ಹೇಳ್ದಂಗೆ ಓಕೆ. ಇದಕ್ಕೆ ಥರ್ಮಲ್ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ, ಯಾಕಂದ್ರೆ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ. ಇದು ಮತ್ತೆ 12.5 kg ಬರುತ್ತೆ ಒಂದು ಕಲ್ಲು. ಇಷ್ಟು ಚಿಕ್ಕ ಕಲ್ಲು 12.5 kg ಬರುತ್ತೆ. ಓಕೆ. ಸೊ ಅದು ಬಂದ್ಬಿಟ್ಟು ನಿಮ್ಮ ಬಿಲ್ಡಿಂಗ್ಗೆ ಸಿಕ್ಕಾಬಟ್ಟೆ ಸ್ಟೆಬಿಲಿಟಿ ಕೊಡುತ್ತೆ. ಔಟರ್ ವಾಲ್ಸ್ಗೆ ವರ್ಟಿಕಲ್ ಸ್ಟ್ರೆಂತ್ ಇದರಿಂದ ತುಂಬಾ ಬರುತ್ತೆ. ಅದರಲ್ಲಿ ಇದು ಬಂದ್ಬಿಟ್ಟು ಲಿಂಟಲ್ ಬ್ಲಾಕ್ಸ್ ಅಂತ. ಇವಾಗ ಲಿಂಟಲ್ ಹಾಕ್ತೀವಿ ನೋಡಿ ನಾವು. ಲಿಂಟಲ್ ಹಾಕಿದಾಗ ಕೆಲವರಿಗೆ ಆ ಥರ ಪ್ಯಾಚ್ ಬಂದಾಗ ಅದು ಬ್ಯಾಂಡ್ ಬರುತ್ತೆ ನೋಡಿ, ಅದರ ಬ್ಯಾಂಡ್ ಇಷ್ಟ ಆಗಲ್ಲ. ಅಲ್ಲಿ ಒಳಗಡೆ ಬ್ಯಾಂಡ್ ಹಾಕಿದ್ದೀರಾ? ಅದು ಇಷ್ಟ ಆಗೋದಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಈ ತರ ಲಿಂಟಲ್ ಬ್ಲಾಕ್ಸ್ ಹಾಕ್ತೀವಿ. ಇದ್ರೊಳಗೆ ಲಿಂಟಲ್ ಇದೆ. ನೀವು ಹಾಕಿರೋದ ಇದು ಲಿಂಟಲ್? ಲಿಂಟಲ್ ಇದೆ ಒಳಗೆ. ಅದು ಈ ತರ ಬ್ರಿಕ್ಸ್ ಮೇಲೆ ಇದನ್ನ ತರ ಜೋಡಿಸ್ತೀವಿ. ಓಕೆ ಓಕೆ ಓಕೆ. ಈ ತರ ಜೋಡಿಸ್ಬಿಟ್ಟು ಒಳಗಡೆ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಹಾಕ್ಬಿಟ್ಟು ಇದನ್ನ ಬ್ರಿಕ್ ವರ್ಕ್ ಮಾಡಿ ಮುಗಿಸ್ಬಿಡೋದು. ಇದ್ರ ಮೇಲೆ ನೆಕ್ಸ್ಟ್ ಕೋರ್ಸ್ ಬ್ರಿಕ್ ಬರುತ್ತೆ. ಅವಾಗ ನಿಮಗೆ ವಾಲ್ ಇದ್ದಂಗೆ ಕಾಣುತ್ತೆ. ಸರ್ ನೆಕ್ಸ್ಟ್ ಯಾವ ವೇರಿಯಂಟ್ ನೋಡ್ತಾ ಇದ್ದೀವಿ ಸರ್? ಸರ್ ಇದು ನೋಡಿ, ಇದು ಬಂದ್ಬಿಟ್ಟು 8 ಇಂಚ್ ನೀವು ಬ್ಲಾಕ್ ನೋಡಿದ್ರಲ್ಲ, ಹೌದು. 8 ಇಂಚಲ್ಲಿ ಸಣ್ಣದೊಂದು ವೇರಿಯಂಟ್. ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಾರ್ನರ್ ನೋಡಿ ರೌಂಡೆಡ್ ಇದೆ. ಯಾಕೆ ಇದು ಯಾಕೆ ಅಂದ್ರೆ ನಿಮ್ಮ ವಾಸ್ಕಲ್ಗಳು, ಕಿಟಕಿಗಳು ನಿಮಗೆ ರಿಸಿಸ್ಟ್ ಬರುತ್ತಲ್ಲ, ಕಿಟಕಿ ಒಳಗೆ ಬಂದು ಗೋಡೆ ಆಚೆ ಬರೋ ಥರ ಆ ಥರ ಇರೋ ಕಡೆ ನೋಡಿ ಇದೊಂದು ಮಾಡಿದ್ವಿ, ವಾಸ್ಕಲ್ ಮಾಡಿದೀವಲ್ಲ, ಇದರಲ್ಲಿ ರೌಂಡೆಡ್ ಎಡ್ಜಸ್ ಇದ್ರೆ ನಿಮ್ಗೆ ನಡೆಯೋ ಟೈಮಲ್ಲಿ ಕಾಲು ಇದಾಗೋದು, ಏಟಾಗೋದು ಅಂತ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಸರ್ ಇದು ಹೌದು, ತುಂಬಾ ಟಚ್ ಆಗುತ್ತೆ. ನಿಮಗೆ ಎಸ್ಥೆಟಿಕ್ಲಿ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಒಂದು ಮಾಡಿದ್ದೀವಿ. 8 ಇಂಚಲ್ಲಿ ಮಾತ್ರ ಬರೋದು, ಬೇರೆ ಯಾವ ಸೈಜಲ್ಲಿ ಮಾಡ್ತಾ ಇಲ್ಲ. ಏನಿದು? ಇದು ಬಂದು ಫಿಲ್ಲರ್. ಸೀಲಿಂಗ್ ನಿಮಗೆ ತೋರಿಸಿದ್ನಲ್ಲ, ಇದು ಫಿಲ್ಲರ್ ಬ್ಲಾಕ್ ಅಂತ. ಈ ತರ ಸೀಲಿಂಗ್ ಅಲ್ಲಿ ನಾವು ಶಟರಿಂಗ್ ಮೇಲೆ ಹಾಕ್ಬಿಟ್ಟು ಇದನ್ನ ಬಳಸ್ತೀವಿ. ಸೊ ಇದೆ ಫಿಲ್ಲರ್ ಬ್ಲಾಕ್ಸ್ ಅಲ್ವಾ? ಫಿಲ್ಲರ್ ಬ್ಲಾಕ್ ಅಂತ. ಅವಾಗ ಏನಾಗುತ್ತೆ, ಇಷ್ಟು ವಾಲ್ಯೂಮ್ ಕಾಂಕ್ರೀಟ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಪ್ಲಸ್ ಕಾಂಕ್ರೀಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ, ಯಾಕಂದ್ರೆ ಇಲ್ಲಿ ಕ್ಯಾವಿಟಿ ಇದೆಯಲ್ಲ, ತುಂಬಾ ಕಮ್ಮಿ ಇರೋದ್ರಿಂದ ನಿಮ್ಗೆ ಇಷ್ಟು ನಿಮ್ಗೆ ವಾಲ್ಯೂಮ್ ಆಫ್ ಕಾಂಕ್ರೀಟ್ ಕಡಿಮೆ ಆಗೋದ್ರಿಂದ, ಡೆಡ್ ಲೋಡ್ ಕಡಿಮೆ ಆಗೋದ್ರಿಂದ ನಿಮ್ಗೆ ರೀಬಾರ್ಸ್ ತುಂಬಾ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಕೆಲವು ಕಡೆ 50% ಅಷ್ಟು ಕಡಿಮೆ ಮಾಡ್ತಾರೆ. ಬಟ್ ದಿಸ್ ಇಸ್ ಕಾಲ್ಡ್, ಇದು ಬಂದು ಕ್ಲಾಡಿಂಗ್ ಟೈಲು. ಏಕೆ ಅಂದ್ರೆ ಈಗ ನೀವು 8 ಇಂಚ್ ವಾಲ್ ಕಟ್ಟಿದ್ರಿ, ಕಟ್ಟಿದ ಮೇಲೆ ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಇಷ್ಟ ಆಗಿಲ್ಲ, ಬ್ಯಾಂಡ್ ಮಾಡ್ಬಿಟ್ಟಿದ್ದೀರಾ, ಇಷ್ಟ ಆಗಿಲ್ಲ, ನನ್ ಬ್ರಿಕ್ ಫಿನಿಶೇ ಕಂಟಿನ್ಯೂ ಆಗಬೇಕು, ನನ್ ಕಂಟಿನ್ಯೂಟಿ ಬೇಕು ಅಂದಾಗ ಪ್ಲಾಸ್ಟರಿಂಗ್ ಮಾಡೋ ಬದಲು ಇದನ್ನ ಕ್ಲಾಡ್ ಮಾಡ್ಬಿಡೋದು. ಒಳಗಡೆ ಕಾಂಕ್ರೀಟ್ ಇರೋದನ್ನ ನೀವು ಅದನ್ನ ಮಾಸ್ಕ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ. ಏನು ಸೈಜ್ ಇದೆ ಸರ್? ಇದು 12 ಇಂಚಸ್ ಲೆಂತ್ ಬರುತ್ತೆ, 4 ಇಂಚಸ್ ಹೈಟು. ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ, ನಿಮ್ಮ ರೆಗ್ಯುಲರ್ ಬ್ರಿಕ್ಗೆ ಮ್ಯಾಚ್ ಆಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಇದೇ ತರ ಬರೋದಲ್ವಾ, ಯಾವ ಬ್ರಿಕ್ ಆದ್ರೂ ಇದೇ ಬರೋದು. 12 ಇಂಚಸ್ ಲೆಂತ್, 4 ಇಂಚಸ್ ಹೈಟು, 1 ಇಂಚು
ಥಿಕ್ನೆಸ್ ದಪ್ಪ. ನೆಕ್ಸ್ಟ್ ಸೈಜ್ ಯಾವುದು? ನೆಕ್ಸ್ಟ್ ಸರ್ ಅಲ್ಲಿದೆ ನೋಡಿ, ಇದು 9 ಇಂಚ್ ಬ್ಲಾಕ್. ಇದು ಬಂದ್ಬಿಟ್ಟು ಬೇರೆ ಬ್ಲಾಕ್ಸ್ ಎಲ್ಲ ನೋಡಿದ್ರಿ, ಇದು 12 ಇತ್ತು, 12 ಇಂಚ್ ಇತ್ತು. ಇದು ಬರೀ 7.5 ಇಂಚಸ್. ಇದು 4 ಇಂಚಸ್, ಇದು 9 ಇಂಚಸ್. 9 ಇಂಚ್ ವಾಲ್ ಕಟ್ಟಕ್ಕೆ. ಓಕೆ. ಇಲ್ಲ ನನಗೆ 7.5 ಇಂಚ್ ವಾಲ್ ಕಟ್ತೀನಿ, ಒಂದ್ ಕಡೆ ಪ್ಲಾಸ್ಟರಿಂಗ್ ಮಾಡ್ಕೊಂತೀನಿ ಅಂದ್ರೆ ಇದೇ ಬ್ಲಾಕ್ನ ಹಿಂಗ್ ಬಳಸ್ಬೋದು, ಸೈಡ್ ಇಟ್ಕೋಬೋದಾ? ಹೌದು, ಈ ಇದಕ್ಕೆ ಹೇಳ್ಬೋದು. ಇವಾಗ 7.5 ಇಂಚ್ ಗೋಡೆ ಬರುತ್ತೆ ನಿಮಗೆ, ಅರ್ಧ ಇಂಚ್ ಪ್ಲಾಸ್ಟರ್ ಆದ್ರೆ 8 ಇಂಚ್ ಗೋಡೆ ಆಯ್ತು. ಒಳಗಡೆ ಬೇಡ ಪ್ಲಾಸ್ಟರ್ ನಮಗೆ, ಆಚೆ ಪ್ಲಾಸ್ಟರ್ ಮಾಡ್ಕೊಂತೀನಿ, ಒಳಗಡೆ ಹಂಗೆ ಬಿಟ್ಕೊಂತೀನಿ ಅಂದ್ರೆ ಈ ಸೂಟಬಲ್ ಬ್ರಿಕ್ ಈ ತರ ಮಾಡ್ಕೋಬಹುದು. ಇಲ್ಲೊಂದು ಪಾಂಡ್ ಮಾಡಿದೀವಿ, ಇದು ಮಾಡಿ 4 ವರ್ಷ ಆಯ್ತು. 4 ವರ್ಷ ನಾನು ಒಂದು 2 ದಿನ ಇಟ್ಟಿದ್ದೀನಿ, 3 ದಿನ ಇಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, 4 ವರ್ಷದಿಂದ ಈ ಪಾಂಡ್ ಹಿಂಗೆ ಇದೆ. ಅಲ್ಲಿ ಕೆಳಗಡೆ ಲೇಯರ್ ನೋಡಿದ್ರಲ್ಲ, ಅದು ಪಾಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವಾಗಲೂ ನೀರು ಒಳಗೆ ಇರುತ್ತೆ ಅಂತ. ಸೊ ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ? ಆ ಪಾಚಿನ ಒಂದ್ಸತಿ ಇದು ಮಾಡಿ ಕ್ಲೀನ್ ಮಾಡಿ ಒಂಚೂರು. ಸೊ ದಿಸ್ ಇಸ್ ಯುವರ್ ಬ್ಲಾಕ್ ಓನ್ಲಿ. ಬ್ಲಾಕ್ ಇವಾಗ ನೋಡಿ ಉಜ್ತಾ ಇದ್ದೀನಿ, ಕೈಗೆ ಏನಾದ್ರು ಕಲ್ಲು ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ, ಪಾಚಿ ಬರ್ತದೆ ಉಜ್ಜಿದ್ರು ಎಡ್ಜಸ್ ಎಲ್ಲ ಉಜ್ತಾ ಇದ್ದೀನಿ. ಓಕೆ. ಬಂದ್ರೆ ಇವಾಗ ಕಲ್ಲು ಕರ್ಗ್ ಬರ್ಬೇಕಲ್ಲ, ಹೋಗ್ಲಿ ಏನೋ ಒಂದ್ ಸ್ವಲ್ಪ ಬರ್ಬೇಕಲ್ಲ. ಸೊ 4 ವರ್ಷದಿಂದ ಇದು ನೀರೊಳಗೆ ಇದೆ ಸರ್. ಇದು ಇಟ್ಸ್ ಅ ಪಾಂಡ್. ಕಿಂತ ಜಾಸ್ತಿ ನಾನು ಪ್ರೂಫ್ ಕೊಡಕ್ಕೆ ಇನ್ನೇನು ಕೊಡ್ತೀರಾ ನೀವು ಪ್ರೂಫ್ ಅಲ್ವಾ? ಇಷ್ಟು ವಾಟರ್ ಅಬ್ಸಾರ್ಪ್ಷನ್ ಎಬಿಲಿಟಿ ಇದಕ್ಕೆ ಇದೆ. ಸೊ ನಿಮ್ಮ ಪ್ರಕಾರ ಎಂಟೈರ್ ಬಾತ್ರೂಮ್ ಇದ್ರಲ್ಲಿ ಮಾಡಿದ್ರು ಏನು ತೊಂದರೆ ಏನೂ ಆಗೋದಿಲ್ಲ ಸರ್. ಸೊ ಹೊರಗಡೆ ನಾವು ಪ್ಲಾಸ್ಟಿಂಗ್ ಮಾಡದೇ ಇದ್ರೂ ತೊಂದರೆ ಇಲ್ಲ. ಹೌದು. ಸುಮಾರು ನಮಗೆ ಇವಾಗ ಇಲ್ಲಿ ಅಸೆಟ್ ಗ್ರೂಪ್ ಅಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅವರು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಬಿಲ್ಡರ್, CSCB ಅಲ್ಲೇ ಸುಮಾರು ಡೆಲ್ಲಿ, ಬಾಂಬೆ, ಈ ಕಡೆ ನಾರ್ತ್ ಕರ್ನಾಟಕ ಎಲ್ಲ ಸುಮಾರು ಬಿಲ್ಡಿಂಗ್ ಮಾಡ್ಕೊಂಡು ಬಂದಿರೋ ಸ್ವಲ್ಪ ಏಜ್ಡ್ ಪರ್ಸನ್, ವೆರಿ ಎಕ್ಸ್ಪೀರಿಯನ್ಸ್ಡ್. ಮುಂಚೆ ಅವ್ರು ಕೈಯಲ್ಲೇ ಪ್ರೆಸ್ ಮಾಡಿ ಮಾಡ್ತಿದಾರಂತೆ, ಇವಾಗ ಈ ಕಲ್ಲಲ್ಲಿ ಮಾಡ್ತಿದ್ದಾರೆ. ನನ್ನ ಹತ್ರ ಬಂದು ಕಾನ್ಫಿಡೆಂಟ್ ಆಗಿ 8 ಇಂಚ್ ಕಲ್ಲು ತಗೊಂಡೋಗಿ ಸಂಪ್ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ಇದೇನಿದೆ ಆಕ್ಚುಲಿ? ಇದು ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ನಡೀತಾ ಇದೆ. ಇದು ಬ್ರಿಕ್ ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ನಾವು ನಮ್ಮ ಅದೇ ಮೆಟೀರಿಯಲ್ ನ ಒಂದು ಶಟರಿಂಗ್ ಒಳಗಡೆ ಹಾಕಿ ರ್ಯಾಮ್ ಮಾಡಿದೀವಿ. ಡರ್ತ್ ಅಂತ ಹೇಳ್ತಾರೆ. ಹೌದೌದು. ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಯಾವ್ದೋ ಬಿಲ್ಡಿಂಗ್ ಅಲ್ಲಿ ಟ್ರೈ ಮಾಡೋಣ ಅಂತ ಇಲ್ಲಿ ನಾವು ಒಂಥರ ಲ್ಯಾಬ್ ತರ ಯೂಸ್ ಮಾಡ್ತೀವಿ ಸರ್. ನಾ ರ್ಯಾಮ್ ಡರ್ತ್ ಬಗ್ಗೆ ನಾನು ರಿಸರ್ಚ್ ಎಲ್ಲ ಮಾಡಿದ್ದೀನಿ. ಸೊ ಮುಂಚೆ ಎಲ್ಲ ನಮ್ಮ ಮನೆ ಎಲ್ಲ ಕಟ್ತಾ ಇದ್ರು, ನಮ್ಮ ಅಜ್ಜಿ ಕಾಲದ ಮನೆಗಳೆಲ್ಲ ರ್ಯಾಮ್ ಡರ್ತ್ ಅಲ್ಲೇ ಮಾಡ್ತಾ ಇರೋದು. ಸೊ ದಟ್ಸ್ ದ ಕಾನ್ಸೆಪ್ಟ್ ಯು ಆರ್ ಟ್ರೈಯಿಂಗ್. ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ ಟ್ರೈ ಮಾಡ್ತಾ ಇದೀನಿ. ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನೋ ಒಂದು ಹೊಸ ಪ್ರಾಡಕ್ಟ್ ಬಂದ್ರೆ ಕಸ್ಟಮರ್ಸ್ ಹೆಲ್ಪ್ ಆಗುತ್ತೆ, ನಮಗೂ ಒಂದು ರೆಗ್ಯುಲರ್ ಆಗಿ ಬ್ರಿಕ್ ಕೊಡೋ ಬದಲು ಏನೋ ಒಂದು ಹೊಸದಾಗಿ ಕೊಡೋಣ ಅಂತ ಹೇಳಿ ನಾವು ಸುಮಾರು ಮೆಟೀರಿಯಲ್ ಮಿಕ್ಸ್ ಮಾಡಿ ಹೊಸದೇನೋ ಟ್ರೈ ಮಾಡ್ತಾ ಇದ್ದೀರಾ. ಇರ್ಲಿ, ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದೀರಾ, ಸೊ ಒಂದು ಟೂರ್ ಕೊಡ್ಬೋದಾ ನಮ್ಗೆ? ಬನ್ನಿ ಸರ್, ಬನ್ನಿ. ಇದು ಬಂದ್ಬಿಟ್ಟು ಇದು ಒಂದು ಸಣ್ಣದೊಂದು ಸಿಟ್ ಔಟ್ ತರ ಮಾಡ್ಕೊಂಡಿದೀವಿ. ಆಫೀಸ್ ಅಲ್ಲಿ ಇದ್ದಾಗ ಕಿಟಕಿ ಓಪನ್ ಮಾಡಿದಾಗ ನಮ್ಗೆ ಒಂದ್ ಸ್ವಲ್ಪ ಪಾಂಡ್ ಸೌಂಡ್ ಕೇಳಲಿ, ಸುಮಾರು ಫುಲ್ ಡೇ ಇಲ್ಲೇ ಇರ್ತೀವಲ್ಲ, ಸ್ವಲ್ಪ ರಿಲ್ಯಾಕ್ಸಿಂಗ್ ಇರ್ಲಿ ಅಂತ ಇಲ್ಲೊಂದು ಪಾಂಡ್ ಕೊಟ್ಟಿದೀವಿ. ಇಲ್ಲಿಂದ ಗಾಳಿ ಬಂದಾಗ ಒಳಗಡೆ ಕೋಲ್ಡ್ ಏರ್ ಬರುತ್ತೆ, ಸೀದಾ ಕೋಲ್ಡ್ ಏರ್ ಬರುತ್ತೆ. ಹೌದು. ಇಲ್ಲಿ ಯಾವ ಇಂಚಿನ ಕಲ್ಲನ್ನ ಯೂಸ್ ಮಾಡಿರೋದು? ಈ ವಾಲ್ ಬಂದ್ಬಿಟ್ಟು 8 ಇಂಚ್ ಬ್ಲಾಕ್ ಯೂಸ್. ಇಲ್ಲಿ 1 ಫೀಟ್ ಇದೆ, ಇದು 8 ಇಂಚ್ ಇದೆ, 4 ಇಂಚಸ್ ಇದೆ. ಓಕೆ. ಅಂಡ್ ಇದೇ ನಿಮ್ದಲ್ವಾ ಕಾಲಮ್? ಲಿಂಟಲ್ ಬ್ಲಾಕ್. ಲಿಂಟಲ್ ಬ್ಲಾಕ್ಸ್. ಲಿಂಟಲ್ ಬ್ಲಾಕ್ ಯು ಕೋರ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಆಗಿ. ಯು ತರ ಇರುತ್ತಲ್ಲ, ಯು ಕೋರ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ 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 ಓಕೆ. ಇದು ಬಂದ್ಬಿಟ್ಟು ಇದು ನಾವು ಒಂದು ಹೇಳಿ ಮಾಡಿಸಿರೋದು, ಎಲ್ಲ ರೆಡಿಮೇಡ್ ಸರ್. ಇದು ರೆಡಿಮೇಡ್ ವುಡ್ ಅಲ್ಲ, ಕಾಂಕ್ರೀಟ್. ಇದು ಕಾಂಕ್ರೀಟ್. ಇದು ವುಡ್ ಅನ್ಕೊಂಡಿದೆ ಆಕ್ಚುಲಿ. ಸೊ ವುಡ್ ಫಿನಿಶ್ ಪೇಂಟ್ ಮಾಡಿದೀವಿ, ಯಾಕಂದ್ರೆ ಆಚೆ ವುಡ್ ಇಟ್ರೆ ಕ್ರಾಕ್ಸ್ ಬರುತ್ತೆ, ಬಿಸಿಲಿಗೆ ಇದಾಗುತ್ತೆ ಅಂತ ಹೇಳಿ ಇದೆಲ್ಲ ರೆಡಿಮೇಡ್ ಬರುತ್ತೆ. ನಾವು ಮಾಡೋ ಪ್ರಾಜೆಕ್ಟ್ಸ್ ಅಲ್ಲಿ ಇದು ತುಂಬಾ ಇಂಟೆಗ್ರಲ್ ಪಾರ್ಟ್ ಆಗಿರುತ್ತೆ. ಸೊ ಇದು ನಿಮ್ದು ಒಂಥರ ವರಾಂಡ ಇದ್ದಂಗೆ, ಪೋರ್ಟಿಕೋ ಇದ್ದಂಗೆ. ಹೌದು. ಓಕೆ. ಸೊ ಇಲ್ಲೆಲ್ಲ ನೋಡಿ ಇದು ಜಾಲಿ ಮಾಡಿದೀವಿ, ಜಾಲಿ ವರ್ಕ್. ಬ್ರಿಕ್ ಅಲ್ಲಿ ಸಿಂಪಲ್ ವರ್ಕ್, ಇದೇನು ಟೆಕ್ನಿಕಲಿ ಏನಿಲ್ಲ, ಕಮ್ಮಿನೇ. ಗಾಳಿ ಬರಬೇಕು, ನಮಗೆ ಬೆಳಕು ಬೇಡ. ಆಕ್ಚುಲಿ ಮಟೀರಿಯಲ್ ಯೂಸೇಜ್ ಕೂಡ ಉಳಿತಾಯ ಆಗುತ್ತಲ್ವ ಸರ್? ಹೌದು. ಈ ತರ ಜಾಲಿ ಎಲ್ಲ ಯೂಸ್ ಮಾಡಿದ್ರೆ, ವರಾಂದಾಸ್ಗೆ ಆ ಕಡೆ ಎಲ್ಲ ಯೂಸ್ ಮಾಡಿದ್ರೆ ನಿಮಗೆ ಬಿಸಿಲು ಬೇಡ, ನನಗೆ ಗಾಳಿ ಬೇಕು ಅಂದಾಗ ಜಾಲಿ ಇಸ್ ಬೆಸ್ಟ್ ಆಪ್ಷನ್. ಎಸ್ಪೆಷಲಿ ಮಡ್ ಬ್ಲಾಕ್ ಅಲ್ಲಿ ಮಾಡಿದ್ರೆ ಆ ಕೋಲ್ಡ್ ನಿಮಗೆ ಬ್ರೀಸ್ ಕೂಡ ಸ್ವಲ್ಪ ಕೋಲ್ಡ್ ಸಿಗುತ್ತೆ. ಅಂಡ್ ಇಲ್ಲಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿದ್ದೀರಾ, ಅದೇನೋ ಸಿಂಪಲ್ ಬ್ರಿಕ್ ವರ್ಕ್ ಮಾಡಿದ್ವಿ ಸರ್. ಇದ್ರಲ್ಲಿ ಸರ್ಪ್ರೈಸಿಂಗ್ ಏನಂತಂದ್ರೆ, ಮೋಸ್ಟ್ ಈ ಕೆಲಸ ಎಲ್ಲ ಮಾಡೋದು ನಾವು ನಮ್ಮ ಹುಡುಗರು ಸೇರಿನೇ. ನೀವು ನಿಮ್ಮ ಹುಡುಗರು ಸೇರಿ ಮಾಡಿ, ಇದ್ರಲ್ಲಿ ಯಾವ ಸ್ಕಿಲ್ಡ್ ಮೇಸನ್ ಕೆಲಸ ಮಾಡಿಲ್ಲ. ಓಕೆ ಓಕೆ. ಯಾಕಂದ್ರೆ ನಾವು ಟೈಮ್ ಸಿಕ್ದಾಗ ನಾವೇ ಕೂತ್ಕೊಂಡು ಒಬ್ಬರು ಯಾರೋ ಹೆಲ್ಪರ್ ಇಟ್ಕೊಂಡು, ಒಬ್ಬ ಸಿಂಗಲ್ ಮೇಸನ್ ಇಟ್ಕೊಂಡು ಇದೆಲ್ಲ ಮಾಡಿರೋದು. ಸೊ ಇನ್ನೊಂದು ಕ್ವಶನ್ ಏನಂತಂದ್ರೆ, ಲೈಕ್ ಡೋರ್ ಇಂಟಿಗ್ರೇಷನ್ ಇರ್ಬೋದು, ವಿಂಡೋ ಇಂಟಿಗ್ರೇಷನ್, ಇದ್ರ ಜೊತೆ ಈಸಿನಾ ಮಾಡ್ಬೋದಾ? ಎಸ್ ಸರ್, ತುಂಬಾ ಈಸಿ. ನಿಮ್ಗೆ ಪ್ಲಾನಿಂಗ್ ನಿಮ್ಗೆ ಕರೆಕ್ಟ್ ಆಗಿರ್ಬೇಕು. ಓಕೆ ಓಕೆ. ಸಿಲ್ ಲೆವೆಲ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಮತ್ತೆ ನಿಮ್ಮ ವಿಂಡೋ ನೀವು ಎಲ್ಲಿ ಕೂರಿಸ್ತೀರಾ ಆ ಕಡೆ ಲೆಫ್ಟ್ ರೈಟ್ ಕಡೆ ನಿಮ್ಮ ಪ್ಲಂಬ್ ಲೆವೆಲ್ ತೂಕೊಂಡು ಅಂತ ಏನು ಹೇಳ್ತೀವಿ, ಅದು ಪಕ್ಕ ಮಾಡ್ಕೋಬೇಕು ಸರ್. ಅದು ಸ್ವಲ್ಪ ಆ ಕಡೆ ಆಯ್ತು ಅಂದ್ರೂ ನೀವು ಮತ್ತೆ ಪಟ್ಟಿ ಹೊಡೆದು ಅದು ಮಾಡ್ಬೇಕಾಗುತ್ತೆ. ಮಾಡೋದೇನು ಕಷ್ಟ ಇಲ್ಲ, ಮತ್ತೆ ರಬ್ ಮಾಡಿ ಎಲ್ಲ ಮಾಡ್ಬೋದು. ಈ ತರ ನೀವು ಟ್ಯೂಬ್ ಲೆವೆಲ್ ಪ್ಲಂಬ್ ಲೆವೆಲ್ ಕ್ಲೀನ್ ಆಗಿ ನೋಡ್ಕೊಂಡ್ರೆ ನಿಮ್ಗೆ ವಿಂಡೋ ಕೂರ್ಸೋದಲ್ಲ ಏನು ತೊಂದರೆ ಇಲ್ಲ, ಈಸಿ. ಆಮೇಲೆ ಲಾಸ್ಟ್ ಅಲ್ಲಿ ಕೂರ್ಸ್ಕೋಬಹುದು. ಫುಲ್ ಬ್ರಿಕ್ ವರ್ಕ್ ಎಲ್ಲ ಆಗಿ ಕಾಂಕ್ರೀಟ್ ಎಲ್ಲ ಮಾಡಿ ಲಾಸ್ಟ್ ಅಲ್ಲಿ ನೀವು ಆರಾಮಾಗಿ ಕೂರ್ಸ್ಕೋಬಹುದು. ಇಲ್ಲೊಂದು ಕ್ವಶನ್ ಇದೆ ಸರ್ ನಂದು. ಮೇಲ್ ನೋಡಿದ್ರೆ ನೀವು ಆಕ್ಚುಲಿ ಕಾಂಕ್ರೀಟ್ ರೂಪಿಂಗ್ ಮಾಡಿದ್ದೀರಾ. ಓಕೆ. ಸೊ ನನ್ನ ಕ್ವಶನ್ ಅಂತಂದ್ರೆ, ಈ ರೀತಿ ಅರ್ತ್ ಬ್ಲಾಕ್ ಅಥವಾ ಈ ರೀತಿ ಮಡ್ ಬ್ಲಾಕ್ ಅನ್ನ ಯೂಸ್ ಮಾಡಿದಾಗ ನಾವು ರೂಪಿಂಗ್ ಏನಾದ್ರು ಮಾಡ್ಕೊಳಕ್ ಸಾಧ್ಯನಾ?
ಎಸ್ ಸರ್, ಇದು ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಇರಬೇಕು ಅಂತ ನಾವು ಈ ಥರ ಮಾಡಿದ್ದೀವಿ. ನಿಮಗೆ ರೂಫಿಂಗಲ್ಲೇ ಒಂದು ಅರ್ತ್ ಬಿಲ್ಡಿಂಗ್ ಅಥವಾ ಸಸ್ಟೈನಬಲ್ ಬಿಲ್ಡಿಂಗ್ ಅಂತ ಬಂದಾಗ ಸರ್ ಹಂಡ್ರೆಡ್ಸ್ ಆಫ್ ಆಪ್ಷನ್ಸ್ ಇದೆ. ಆಪ್ಷನ್ ಇದೆಯಾ? ಇನ್ಕ್ಲೂಡಿಂಗ್ ಆರ್ಚಸ್ ಮಾಡ್ಬೋದು, ಬ್ರಿಕ್ ಆರ್ಚಸ್ ಮಾಡ್ಬೋದು. ಅದನ್ನೇ ಕೇಳೋಣ ಅನ್ಕೊಂಡೆ. ಇಲ್ಲಿ ಸ್ಕ್ವೇರ್ ಮಾಡಿದಿರಲ್ಲ, ನಮಗೆ ರೌಂಡ್ ಬೇಕು. ಹೌದು, ಆರ್ಚ್ ಕ್ಯಾನ್ ಬಿ ಪಾಸಿಬಲ್. ಆರ್ಚ್ ಮಾಡ್ಬೋದು, ವಾಲ್ಟ್ಸ್ ಮಾಡ್ಬೋದು, ಮತ್ತೆ ಮಡ್ರಾಸ್ ರೂಫ್ ಅಂತ ಬರುತ್ತೆ ಅದನ್ನ ಮಾಡ್ಬೋದು, ಡೋಮ್ಸ್ ಮಾಡ್ಬೋದು. ಡೋಮ್ಸ್ ಅಂದ್ರೆ 4 ಕಡೆಯಿಂದಾನು ಬರುತ್ತಲ್ಲ, ಡೋಮ್ಸ್ ಮಾಡ್ಬೋದು. ಸೊ ರೌಂಡ್ ವಾಲ್ಸ್ ಮಾಡ್ಬೋದಾ? ರೌಂಡ್ ವಾಲ್ಸು ಮಾಡ್ಬೋದು. ಕಂಡೀಷನ್ ಬಂದು ನೀವು ಈ ಥರ ರೂಫ್ ಎಲ್ಲ ಸೆಪರೇಟ್ ರೂಫ್ ಕೇಳಿದ್ರಲ್ಲ, ಸೊ ಒನ್ ಮೇನ್ ಕಂಡೀಷನ್ ಇಸ್, ಇಲ್ಲಿ ನಾವು ಕಾಸ್ಟಿಂಗ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ವಿ, ನಾನು ಉಳಿಸ್ಕೊಡ್ತೀನಿ ದುಡ್ಡು ಅಂತ. ಓಕೆ ಓಕೆ. ಸೊ ಈ ಥರ ಸ್ಪೆಷಲೈಸ್ಡ್ ಫ್ಲೋರ್ಸ್, ರೂಫ್ಸು ಅಥವಾ ಫ್ಲೋರ್ಸು ಡಿಸೈನ್ಸ್ ಬಂದಾಗ ಅಲ್ಲಿ ಸ್ವಲ್ಪ ನಿಮಗೆ ಕಾಸ್ಟ್ ಸ್ಪೈಕ್ ಆಗುತ್ತೆ. ಯಾಕಂದ್ರೆ ಇದು ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸನ್ಸೇ ಮಾಡಬೇಕು. ಗೊತ್ತಾಯ್ತು. ಈ ಡೋಮ್ಸ್ ಅಂತ ಮಾಡಿದಾಗ ಸ್ಟ್ರೆಂತ್ ಮುಖ್ಯ, ಮೆಜರ್ಮೆಂಟ್ ಮುಖ್ಯ, ಮತ್ತೆ ನಿಮ್ಗೆ ಎಸ್ಥೆಟಿಕ್ಕು ಮುಖ್ಯ. 3 ಮಾಡ್ಲಿಕ್ಕೆ ಅವ್ರು ಸ್ಪೆಷಲೈಸ್ ಆರ್ಟಿಸನ್ಸೇ ಮಾಡಬೇಕು. ಪೋರ್ಟಿಕೋ ಅಂತೂ ಆಯ್ತು. ಇದು ನಿಮ್ಮ ಆಫೀಸಾ ಸರ್? ಇದು ನಮ್ಮ ಆಫೀಸು. ಇದು ಕಂಪ್ಲೀಟ್ ಆಲ್ ಸೈಡ್ಸ್ ಬಂದ್ಬಿಟ್ಟು ನಾವು ಕಂಪ್ರೆಸ್ ವೆಬ್ ಬ್ಲಾಕ್ಸ್ ಅಲ್ಲೇ ಕಟ್ಟಿರೋದು. ಸೊ ಕಂಪ್ರೆಸ್ಡ್ ವೆಬ್ ಬ್ಲಾಕ್ಸ್ ನಾವು ಕಸ್ಟಮರ್ಸ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಬೇರೆ ಬೇರೆ ಥರ ವಾಲ್ ಮಾಡಿದ್ದೀವಿ. ಓಕೆ ಓಕೆ. ಒಂದು ಕಡೆ ನಾರ್ಮಲ್ ಪ್ಲಾಸ್ಟ್ರಿಂಗು ಈ ಥರ ಪಟ್ಟಿ ಮಾಡಿ ಪೇಂಟ್ ಮಾಡಿ ಬಿಟ್ಟಿದ್ದೀವಿ. ಯಾಕಂದ್ರೆ ಸುಮಾರು ಕ್ವೆಶ್ಚನ್ಸ್ ಬರುತ್ತೆ ಸರ್. ಈ ಬ್ಲಾಕ್ಸ್ ಅಲ್ಲಿ ಸ್ಮೂತ್ ಇರೋದ್ರಿಂದ ಪ್ಲಾಸ್ಟ್ರಿಂಗ್ ಹಿಡಿಯತ್ತಾ ಇಲ್ವಾ, ಅದು ಬಿದ್ದೋಗುತ್ತಾ ಉದುರೋಗುತ್ತೆ ಅಂತ. ಇದು ಮಾಡಿ 4 ವರ್ಷ ಆಗಿದೆ, ಒಂದು ಕ್ರಾಕು ನಿಮ್ಗೆ ಕಾಣ, ಏನು ತೊಂದರೆ ಇಲ್ಲ. ರೈಟ್. ಓಕೆ. ಇದು ಬಂದ್ಬಿಟ್ಟು ನಾರ್ಮಲ್ ಎಕ್ಸ್ಪೋಸ್, ನ್ಯಾಚುರಲ್. ಆದ್ಯಂತ ಅಂತ ನಾವು ಬರ್ದಿರೋದು ಕೂಡ ನಮ್ಮ ಮಡ್ಡಲ್ಲೇ ಮಾಡಿರೋದು, ಅದನ್ನ ಕ್ಯಾಸ್ಟ್ ಮಾಡಿ ಮಾಡಿರೋದು. ಹೌದಾ? ಓಕೆ ಓಕೆ, ಚೆನ್ನಾಗಿದೆ. ಮತ್ತೆ ಇದು ಬಂದು ಮಡ್ ಪ್ಲಾಸ್ಟರ್ಡ್ ವಾಲ್ ಅಂತ ಹೇಳ್ತೀವಿ. ಮಡ್ ಪ್ಲಾಸ್ಟರ್ಡ್? ಹೌದು, ಮಣ್ಣು ತಗೊಂಡು ಪ್ಲಾಸ್ಟರ್ ಮಾಡಿರೋದು. ಸೊ ಇದು ನ್ಯಾಚುರಲಿ ಕೂಲಿಂಗ್ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸುಮಾರು ಸಣ್ಣ ಕ್ರ್ಯಾಕ್ಸ್ ನೋಡ್ತೀರಾ, ಇದು ಬಂದ್ಬಿಟ್ಟು ನ್ಯಾಚುರಲಿ ಕ್ರ್ಯಾಕ್ಸ್ ಬರುತ್ತೆ ಮಡ್ಡಲ್ಲಿ ಮಾಡಿದಾಗ, ಅವಾಯ್ಡ್ ಆಗುತ್ತೆ. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಮಾಡಿದ್ರಿಂದ, ನಮಗೆ ಕೆಲಸ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಮಾಡಿದ್ರಿಂದ ಒಂಚೂರು ಕ್ರ್ಯಾಕ್ಸ್ ಇದೆ, ಬಟ್ ಇದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ ಅಲ್ವಾ? ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಬಟ್ ಚೆನ್ನಾಗಿದೆ ಸರ್ ಇದು. ಯಾಕೆ ಇದು ನಮ್ಮ ಕೈಗೆ ಮೇಲೆ ಹತ್ಕೊಳ್ಳಲ್ವಾ ಸರ್? ಹಾಗಲ್ಲ ಸರ್, ಇದೆಷ್ಟು ನೀವು ಇದು ಮಾಡಿದ್ರು ಇದು ನಿಮಗೆ ನೋಡಿ ಏನು ಇದು ಬರೋದಿಲ್ಲ. ಅದು ಸ್ಟೆಬಿಲೈಸ್ ಆಗಿರೋದು. ನಾವು ಬ್ರಿಕ್ಸ್ ಯಾವ ಥರ ಮಾಡ್ತೀವಿ ಅದೇ ಥರ ಮೆಟೀರಿಯಲ್ ಮಿಕ್ಸಿಂಗ್ ಅಲ್ಲೇ ಆಗಿರೋದು. ಓಕೆ ಓಕೆ. ಅಲ್ಲಿ ಸೀಲಿಂಗ್ ನೀವು ನೋಡಿದ್ರೆ ಇದು ಫಿಲ್ಲರ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಓಕೆ ಓಕೆ. ಈ ಮಡಿಕೆ ತರ ತಂದಿಡ್ತಾರೆ. ಅದು ಮಡಿಕೆ ತರ ತಂದಿರೋದು ಒಂದು, ಅದು ನಾವು ತಗೊಂಡು ಆಚೆಯಿಂದ ಬಂದಿರೋದು ಮಡಿಕೆ. ಇದು ಬಂದ್ಬಿಟ್ಟು ಫಿಲ್ಲರ್ ಬ್ಲಾಕ್ಸ್ ಅಂತ ಬರುತ್ತೆ. ಇದು ಫಿಲ್ಲರ್ ಬ್ಲಾಕ್ಸ್. ಈ ಫಿಲ್ಲರ್ ಬ್ಲಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಆಚೆ ನಿಮ್ಗೆ ತೋರಿಸ್ದೆ, ಇದು ಬಂದ್ಬಿಟ್ಟು ರೂಫ್ ಅಲ್ಲಿ ನಿಮ್ಗೆ ಡೆಡ್ ಲೋಡ್ ಕಡಿಮೆ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡೋದು. ಡೆಡ್ ಲೋಡ್ ಕಡಿಮೆ ಮಾಡಕ್ಕೆ. ಸೊ ಇದನ್ನ ನೀವು ನೀಟಾಗಿ ಬಳಸ್ಕೊಂಡು ನೀವು ಬಾರ್ ಬೆಂಡಿಂಗ್ ಮಾಡಿ ನೀವು ಕಾಂಕ್ರೀಟ್ ಹಾಕಿದಾಗ ಆ ಕ್ಯಾವಿಟಿ ಬಂದ್ಬಿಟ್ಟು ತುಂಬಾ ತೂಕ ತಗೊಂಡು ಹೋಗ್ಬಿಡುತ್ತೆ. ವಾಲ್ಯೂಮ್ ಕವರ್ ಆಗುತ್ತೆ, ಬಟ್ ತೂಕ ಕಮ್ಮಿ ಆಗುತ್ತೆ. ಸೊ ನೀವು ಸ್ಟೀಲು 1 ಸ್ಕ್ವೇರ್ ಫೀಟ್ 3 kg ಯೂಸ್ ಮಾಡೋ ಬದಲು 1.25 kg ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಇದೊಂದು ಒಂದು ಕರ್ವ್ಡ್, ನೀವು ಕೇಳಿದ್ರಲ್ಲ ಕರ್ವ್ಡ್ ಮಾಡ್ಬೋದಾ ನಮ್ಮ ಬ್ರಿಕ್ ಅಲ್ಲಿ ಅಂತ ಕೇಳಿದ್ರಿ. ನಿಮ್ಮ ಮುಂದೆನೇ ಇದೆ ನೋಡಿ, ಬ್ರಿಕ್ ನ ಯಾವ ತರ ಯೂಸ್ ಮಾಡಿದ್ರೆ ಕರ್ವ್ ಮಾಡ್ಬೋದು ಅಂತ. ಇಲ್ಲಿ ನಿಮ್ಮ ಟೇಬಲ್ ರೆಡಿ ಮಾಡಿಬಿಟ್ಟಿದೆ. ಟೇಬಲ್ ಕರ್ವ್ ಮಾಡಿ ರೆಡಿ ಮಾಡಿ. ಇಲ್ಲೂ ನೋಡಿ ವೀಕ್ಷಕರೇ, ಕಲ್ಲನ್ನೇ ಕಟ್ಬಿಟ್ಟು ಇಲ್ಲಿ ಇದ್ರ ತರ ಸ್ಟ್ರಕ್ಚರ್ ತರ ಮಾಡಿದ್ದೀರಾ. ಕೋಟಾ ಸ್ಟೋನ್ಸ್. ಓಕೆ. ಕೋಟಾ ಸ್ಟೋನ್ಸ್ ತುಂಬಾ ನಿಮ್ಗೆ ಹೆಲ್ತ್ ತುಂಬಾ ಒಳ್ಳೇದು. ಇದು ನೀವು ಕೇಳಿದ್ರಿ ಪ್ರಾಜೆಕ್ಟ್ ಯಾವ್ದಾರು ನೋಡ್ಬೋದಾ ಅಂತ. ಇದು ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್. ಓಕೆ. ನಮ್ಮ ಆರ್ಕಿಟೆಕ್ಟ್ ಇದ್ದಾರೆ, ಇರಗು ಅಂತ ಒಂದು ಕಂಪನಿ ಇದೆ, ನಮ್ಮ ಜೊತೆ ಕೆಲಸ ಮಾಡೋರು, ಅವ್ರು ಡಿಸೈನ್ ಮಾಡಿರೋ ಬಿಲ್ಡಿಂಗ್ ಇದು. ಇದು ರೀಸೆಂಟ್ ಆಗಿ ಹೊಸಕರಳ್ಳಿಯಲ್ಲಿ ಕಂಪ್ಲೀಟ್ ಆಗಿರೋದು. ಸರ್, ಇವಾಗ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇದು ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಓಕೆ ಫೈನ್. ಸರಿ, ವರ್ಕರ್ಸ್ ಎಷ್ಟಿದ್ದೀರಾ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ 12 ಜನ ಇದ್ದೀವಿ. ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ ಸರ್ ನಿಮ್ಮದು? ಸರ್ ನಾವು 2,000 ಮಾಡ್ತೀವಿ ಒಂದಿನ. ಎವ್ರಿ ಡೇ 2,000. ನನಗಿವಾಗ ರಾ ಮಟೀರಿಯಲಿಂದ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನಮ್ಮ ವೀಕ್ಷಕರೇ, ನಮ್ಮ ವಿಡಿಯೋಗೋಸ್ಕರ ನಾವು ಸ್ಟಾಪ್ ಮಾಡಿದ್ದೀವಿ. ಮಾತಾಡ್ತಾ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ರಾ ಮಟೀರಿಯಲ್ ಎಲ್ಲಿದೆ ಆ್ಯಂಡ್ ಇದ್ರ ನೀವು ಹೇಳಿದ್ರಿ ಟೆಸ್ಟಿಂಗ್ ಎಲ್ಲ ಆಗುತ್ತೆ ಅಂತ. ಹೌದು. ಇದು ಎಲ್ಲಿ ಹೋಗುತ್ತೆ ಸರ್ ಇವಾಗೆಲ್ಲ? ಇದು ಬಂದ್ಬಿಟ್ಟು ಇಲ್ಲೊಂದು ಕ್ರಷರ್ ಅಂತ ಇದೆ, ಸಾಯಿಲ್ ಕ್ರಷರ್ ಅಂತ ಹೇಳ್ತಾರೆ ಇದಕ್ಕೆ, ಹ್ಯಾಮರ್ ಮಿಲ್ ಅಂತಾನು ಹೇಳ್ತಾರೆ. ಓಕೆ ಓಕೆ. ಇದ್ರ ಒಳಗಡೆ ಏನಾಗುತ್ತೆ ಅಂದ್ರೆ, ಈ ದೊಡ್ಡ ದೊಡ್ಡ ಪೀಸ್ಗಳು ಇದೆಯಲ್ಲ, ಮಣ್ಣು ಬಂದ್ಬಿಟ್ಟು ಒಂದು ಸೈಜ್ ಅಲ್ಲಿ ಇಲ್ಲ, ಕಲ್ಲುಗಳು ಇರುತ್ತೆ, ಒಂದ್ ಸ್ವಲ್ಪ ರಫ್ ಮೆಟೀರಿಯಲ್ ಇರುತ್ತೆ, ಗುಡ್ಡೆ ಕಟ್ಕೊಂಡಿರುತ್ತೆ, ಅದೆಲ್ಲ ಪುಡಿ ಮಾಡಿ ಅದು ಕ್ರಶ್ ಮಾಡಿ ಇಲ್ಲಿ ಒಂದು ಸೀವಿಂಗ್ ಮಿಷಿನ್ ಇದೆ. ಓಕೆ. ಈ ಸೀವಿಂಗ್ ಮಿಷಿನ್ ಅಲ್ಲಿ ನಾವು ಸೀವರ್ನ ಯಾವ ತರ ಸೆಟ್ ಮಾಡಿದೀವಿ ಅಂದ್ರೆ, ನಮಗೆ 2.5 mm ಮೆಟೀರಿಯಲ್ ಬೇಕು. ಇದರಲ್ಲಿ ಗ್ರೇವಲ್ ಬಂದ್ಬಿಟ್ಟು ನಿಮ್ಗೆ ಸ್ಟ್ರೆಂತ್ ಕೊಡುತ್ತೆ. ಓಕೆ. ಸಿಲ್ಟ್ ಬಂದ್ಬಿಟ್ಟು ಫಿನಿಶಿಂಗ್ ಕೊಡುತ್ತೆ. ಕ್ಲೇ ಬಂದ್ಬಿಟ್ಟು ಬಾಂಡಿಂಗ್ ಕೊಡುತ್ತೆ. ಓಕೆ 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 ಓಕೆ. ಸೊ ಇದೊಂದು ನಮ್ಮ ಈ ಕನ್ಸಿಸ್ಟೆನ್ಸಿಗೆ ನಾವು ತರಲಿಕ್ಕೋಸ್ಕರ ಈ ಒಂದು 2 ಪ್ರಾಸೆಸ್ನ ಫಾಲೋ ಮಾಡ್ತೀವಿ. ಇಲ್ಲಿ ಬಂತು, ಇಲ್ಲಿಂದ ಎಲ್ಲಿ ಹೋಯ್ತು ಇವಾಗ? ಸರ್, ಇಲ್ಲಿಂದ ಇದೊಂದು ಪದಾರ್ಥ, ಇದೊಂದು ರಾ ಮೆಟೀರಿಯಲ್. ಇದ್ರ ಜೊತೆ ಅಲ್ಲಿ ಅವಾಗಲೇ ನೋಡಿದ್ವಲ್ಲ ನಾನು ಅಪ್ಸೈಕಲ್ಡ್ ಸ್ಯಾಂಡ್ ಅಂತ ಹೇಳಿದೆ ನಿಮಗೆ. ಓಕೆ. ಬಂದ್ಬಿಟ್ಟು ಇಟ್ಸ್ ಅ ರೀಸೈಕಲ್ಡ್ ಡೆಬ್ರಿ. ಅದನ್ನು ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿಯಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಕೊಂಡು ಅದರಲ್ಲಿ
ಟೋಟಲ್ ಬೈ ವೇಟ್ 10% ಸಿಮೆಂಟ್ ಆಡ್ ಮಾಡ್ತೀವಿ. ಯಾವ ಗ್ರೇಡ್ ಸಿಮೆಂಟ್ ಅನ್ನು ಯೂಸ್ ಮಾಡ್ತಾರೆ? OPC 53 ಗ್ರೇಡ್ ಸಿಮೆಂಟು. OPC 53 ಗ್ರೇಡ್. ಹೌದು. ಮಿಕ್ಸ್ ಆಯ್ತು, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಇಲ್ಲಿಂದ ನೆಕ್ಸ್ಟ್ ಇದು ಈ ಪ್ಯಾನ್ ಮಿಕ್ಸರ್ ಅಲ್ಲಿ ಮಿಕ್ಸ್ ಆಗುತ್ತೆ. ಇದ್ರೊಳಗಡೆ ಹೊರಟೋಗುತ್ತಾ? ಇದು ಬಂದ್ಬಿಟ್ಟು ಹಾಪರ್ ತರ ಇದೆ. ಓಕೆ. ಇದ್ರೊಳಗಡೆ ಫಸ್ಟ್ ಮೆಟೀರಿಯಲ್ ಎಲ್ಲ ಲೋಡ್ ಮಾಡ್ತಾರೆ. ಸೊ ಇದ್ರೊಳಗಡೆ ಹೊರಟೋಗುತ್ತೆ ಎಲ್ಲ ಇದರಿಂದ ಹಾಪರ್ ಇಂದ ಮೆಟೀರಿಯಲ್, ಇದು ಹಾಪರ್, ಹಾಪರ್ಗೆ ಹಾಕಿ ಇದು ಈಸಿ ಅವ್ರಿಗೆ ಲೋಡ್ ಮಾಡಕ್ಕೆ. ಇಲ್ಲಿ ಲೋಡ್ ಮಾಡ್ಕೊಂಡು ಅದಕ್ಕೆ ಹಾಕೊಂತಾರೆ. ಇದಕ್ಕೆ ಹಾಕ್ತಾರೆ. ಹಾಕಿದ್ಮೇಲೆ ಅಲ್ಲಿ ನಿಮಗೆ ವಾಟರ್ ಆಟೋಮೇಟೆಡ್ ಸಿಸ್ಟಮ್ ಹಾಕಿದೀವಿ ನಾವು. ಇಲ್ಲಿ ಹಾಕಿ ಸ್ಪ್ರಿಂಕ್ಲರ್ ಹಾಕಿದ್ದೀರಲ್ಲ? ಸ್ಪ್ರಿಂಕಲ್ ಹಾಕಿ ಅದು ನಾವು ಟೈಮರ್ ಸೆಟ್ ಮಾಡಿರ್ತೀವಿ. ಇಷ್ಟು ನೀರು ನಮಗೆ ಒಂದು ಬ್ಯಾಚ್ಗೆ ಇಷ್ಟು ನೀರು ಬೇಕು ಅಂತ ಲೀಟರ್ ಸೆಟ್ ಮಾಡಿರ್ತೀವಿ. ಓಕೆ. ಅಷ್ಟು ಲೀಟರ್ ನೀರು ಮಾತ್ರ ಬಿಡುತ್ತದು. ಸರಿ. ಯಾಕಂದ್ರೆ ಯಾವುದೇ ಮಿಕ್ಸಿಂಗ್, ಡ್ರೈ ಮಿಕ್ಸಿಂಗ್ ಅಲ್ಲಿ ಸರ್, ಕಂಪ್ರೆಸ್ ಸ್ಟೆಬಿಲೈಸ್ ಅರ್ತ್ ಬ್ಲಾಕ್ ಅಲ್ಲಿ ನಿಮ್ ಡೆನ್ಸಿಟಿ ಕರೆಕ್ಟ್ ಆಗಿ ಅಚೀವ್ ಆಗಬೇಕು ಅಂದ್ರೆ ಸೈಂಟಿಫಿಕಲಿ ವಾಟರ್ ಕಂಟೆಂಟ್ ಶುಡ್ ಬಿ ವೆರಿ ರೈಟ್. ಪರ್ಫೆಕ್ಟ್ ಆಗಿರ್ಬೇಕು. ಜಾಸ್ತಿ ಇರಬಾರ್ದು, ಕಮ್ಮಿ ಇರಬಾರ್ದು. ಕರೆಕ್ಟ್. ಇವಾಗ ಕರೆಕ್ಟ್ 10% ವಾಟರ್ ಅಬ್ಸಾರ್ಪ್ಷನ್, ವಾಟರ್ ಕಂಟೆಂಟ್ ಇರಬೇಕು ಅಂದ್ರೆ ಆ ತೂಕದ ತರ ನಾವು ತೂಕದ ತಕ್ಕದಾಗಿ ನಾವು ನೀರು ಹಾಕ್ಬೇಕು. ಅದಕ್ಕೆ ನಾವು ಈ ಕಡೆ ಒಂದು ಕಂಟ್ರೋಲರ್ ಇಟ್ಟಿದ್ದೀವಿ. ಈ ಕಡೆ ಅದ್ರದ್ದು ಕಂಟ್ರೋಲರ್ ಇದೆ. ಕಂಟ್ರೋಲರ್ ಇದೆಯಾ ಇಲ್ಲಿ? ಹಾಂ. ಇವಾಗ ಇಷ್ಟು ಮೆಟೀರಿಯಲ್ಗೆ ಎಷ್ಟು ಬೇಕು ನಾವು ಸೆಟ್ ಮಾಡಿರ್ತೀವಿ. ಸ್ವಿಚ್ ಆನ್ ಮಾಡಿದಾಗ ಅದು ಆಟೋಮ್ಯಾಟಿಕ್ ಅಷ್ಟೇ ನೀರು ಸಪ್ಲೈ ಮಾಡಿ. ಈ ಥರ ಶಾರ್ಟರ್ ಆಗಬೇಕದು. ಸೆಂಟ್ರಲ್ಲಿ ಒಂದು ಲಂಪು ಈ ಥರ ಶಾರ್ಟರ್ ಆದರೆ ಒಳ್ಳೆ ಮಿಕ್ಸ್ ಅಂತ ಅರ್ಥ. ಅದು ಇಲ್ಲಿಂದ ಶಾರ್ಟರ್ ಎಲ್ಲ ಮಾಡಿ ಪ್ರಾಪರ್ ಮಿಕ್ಸರ್ ತೆಗೆದ್ವಿ ನಾವು. ಮಿಕ್ಸ್ ಇಂದ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಬರುತ್ತೆ. ಇಲ್ಲಿಂದ ನಮ್ದು 2 ಮೆಷಿನ್ಸ್ ಇದೆ. ನಮ್ಮ ಆರ್ಡರ್ಸ್ ನೋಡ್ಕೊಂಡು ನಾವು ಇದು 8 ಇಂಚ್ ಡೈ ಸೆಟ್ ಆಗಿದೆ, ಅದರಲ್ಲಿ 9 ಇಂಚ್ ಡೈ ಸೆಟ್ ಆಗಿದೆ. ನಾವು ಕಾಂಬಿನೇಷನ್ ಮಾಡ್ಕೋಬಹುದು. 4 ಇಂಚ್ ಹಾಕೋಬಹುದು, 6 ಇಂಚ್ ಹಾಕೋಬಹುದು, 9 ಇಂಚ್ ಹಾಕೋಬಹುದು. ಅದರಲ್ಲೂ ಅದೇ ತರ 3 ಸೈಜ್ ಹಾಕೋಬಹುದು. ನಮ್ಮ ಆರ್ಡರ್ಸ್ ನೋಡ್ಕೊಂಡು ನಾವು ಅದನ್ನ ಕಾಂಬಿನೇಷನ್ ನೋಡ್ಕೊಂತೀವಿ. ಇವಾಗ ನಮ್ಗೆ 8, 9 ಅವಶ್ಯಕತೆ ಇದೆ, ನಾವು 8, 9 ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕು ಅಂದ್ರೆ ಕ್ವಾಲಿಟಿ ಕಂಟ್ರೋಲ್ ಯಾವ ತರ ಆಗುತ್ತೆ ಅಂದ್ರೆ ಸರ್, ಅಲ್ಲಿ ನೀವು ಸಿಮೆಂಟ್ ನೋಡಿದ್ರಿ, ಅಲ್ಲಿ ಒಂದು ವೇಯಿಂಗ್ ಸ್ಕೇಲ್ ನೋಡ್ತಾ ಇದ್ದೀರಾ? ಹೌದು. ಇಲ್ಲಿ ಒಂದು ವೇಯಿಂಗ್ ಸ್ಕೇಲ್ ಇದೆ. ಸೊ ನೀವು ಅಲ್ಲಿ ಸಿಮೆಂಟ್ ಇಂದ ಹಿಡಿದು ಅಲ್ಲಿ ನಾವು ಒಂದೊಂದು ಪುಟ್ಟಿಯಲ್ಲಿ ನಾವು ಹಾಕ್ತಾ ಇದೀವಲ್ಲ ಮೆಟೀರಿಯಲ್, ಅದೊಂದೊಂದು ವೇ ಆಗಿ ನಾವು ಸೆಟ್ ಮಾಡಿರೋದು. ಪ್ರತಿಯೊಂದು ವೇ ಆಗುತ್ತೆ. ಒಂದು ಪುಟ್ಟಿ ಎಷ್ಟು ತೂಕ ಬರುತ್ತೆ ಅಂತ ನಾವು ಆಲ್ರೆಡಿ ವೇ ಮಾಡಿದೀವಿ. ಅದ್ರ ಪ್ರಕಾರ ನಾವು ಡಿಸೈನ್ ಮಿಕ್ಸ್ ಸೆಟ್ ಮಾಡಿರೋದು. ಇಲ್ಲಿ ಕೆಳಗೆ ಬಿದ್ದ ಮೇಲೂ ಅಷ್ಟೇ ಮಿಷಿನ್ ಒಳಗೆ ಹಾಕೋದಕ್ಕೆ ಮುಂಚೆ ಇವರು ಅದನ್ನ ತೂಕ ಮಾಡ್ತಾರೆ. ಸಿಸ್ಟಮ್ ಯಾವ ತರ ಅಂದ್ರೆ ಸರ್, ಇಲ್ಲಿ ಇಂಡಿಕೇಶನ್ ಬರುತ್ತೆ ನಮಗೆ. ಅದು 4 ಇಂಚ್ ನಾವು 100 mm ಸೆಟ್ ಮಾಡಿದ್ದೀವಿ. ಓಕೆ. ಆ 100 mm ಬಂದಾಗ ಈ ಲೈಟು ಇಂಡಿಕೇಶನ್ ಕೊಡುತ್ತೆ, ತೆಗಿಬೇಕು. ಹಾಗೆ ನಾವು ಅದರದ್ದು ಈ ಹೈಟ್ ಬಂದ್ಬಿಟ್ಟು ತುಂಬಾ ಮುಖ್ಯ ಸರ್ ಮೇಸನ್ರಿಗೆ. ಎಲ್ಲ ಪ್ರತಿಯೊಂದು ಬ್ರಿಕ್ಕು 4 ಇಂಚ್ ಹೈಟು 100 mm ಕರೆಕ್ಟ್ ಇರಬೇಕು. ಇಲ್ಲಾಂದ್ರೆ ನಿಮಗೆ ಮೇಸನ್ರಿ ಮಾಡೋದು ಕಷ್ಟ. ಓಕೆ. ಸೊ ಅದಕ್ಕೋಸ್ಕರ ಅದು ನಾವು ಆಟೋಮೇಷನ್ ಸೆಟ್ ಮಾಡಿದ್ದೀವಿ. ಪ್ರತಿಯೊಂದು ಕಲ್ಲು ಇದಾಗುತ್ತೆ. ಪ್ಲಸ್ ಇವರು ಎವ್ರಿ 10 ಬ್ರಿಕ್ಸ್ ಇವರು ಮೆಜರ್ ಮಾಡ್ತಾರೆ. ಒನ್ಸ್ ಬ್ರಿಕ್ ರೆಡಿ, ಬ್ಲಾಕ್ ರೆಡಿ ಆಯ್ತು, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲಿ ಲಾಟಿಗೆ ಹೋಗುತ್ತೆ. ಲಾಟ್ಗೆ ಹೋಗಿ ಅವರು ಸುಮಾರು ಒಂದು 100 ಕಲ್ಲನ್ನ ಜೋಡಿಸ್ತಾರೆ. ಜೋಡಿಸ್ಬಿಟ್ಟು ಈ ತರ ಟಾರ್ಪಾಲಲ್ಲಿ ಕವರ್ ಮಾಡ್ಬಿಡ್ತಾರೆ. ಸೊ ಕವರ್ ಮಾಡಿಬಿಡ್ತಾರೆ ಈ ಕಡೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 48 hours ಏರ್ ಮತ್ತೆ ಸನ್ಲೈಟ್ ಬಿಡಬಾರ್ದು. ಅದು ಫ್ರೆಶ್ ಆಗಿ ಮಾಡಿರೋದಲ್ವಾ? ಫ್ರೆಶ್ ಆಗಿ ಬ್ಲಾಕ್ ಮಾಡಿರೋದು. ಹೌದು. ಆದ್ಮೇಲೆ 48 hours ಮೇಲೆ ಟಾರ್ಪಾಲ್ ಆಚೆ ಬಂದ್ಬಿಡುತ್ತೆ, ಈ ಕಡೆ ಬಂದ್ಬಿಡುತ್ತೆ. ಈ ತರ ಲಾಟ್ ಆಗಿರುತ್ತೆ ನೋಡಿ. ಸ್ಟಾಕ್ ಇದೆ ನಮ್ಮ ಹತ್ರ. ವಾಟ್ ಅಬೌಟ್ ಕ್ಯೂರಿಂಗ್ ಎಷ್ಟು ಮಾಡ್ತೀರಾ? ಕ್ಯೂರಿಂಗ್ ಸರ್ 2 times a day ಫಾರ್ 10 days. ವಾಟ್ ಅಬೌಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವಾಗಲೂ ಕ್ಯೂರಿಂಗ್ ಬೇಕಾ? ಕನ್ಸ್ಟ್ರಕ್ಷನ್ ಮಾಡಿದಾಗ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮೋಟರ್ ಹಾಕ್ತೀವಿ. ಇಂಟರ್ಲಾಕಿಂಗ್ ಅಲ್ಲಿ ಕ್ಯೂರಿಂಗ್ ಬೇಕಾಗಿಲ್ಲ, ಯಾಕಂದ್ರೆ ಮೋಟರ್ ಇಲ್ಲ. ಇದರಲ್ಲಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಫಾರ್ 1 week. ಸರ್ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಅನ್ಕೊತೀನಿ. ಸೊ ಇವಾಗ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಇದಿಷ್ಟು ವಿಡಿಯೋ ನೋಡಿದವರಿಗೆ ಪ್ರೈಸ್ ಏನಿರ್ಬೋದು ಅನ್ನೋದೊಂದು ತಲೆಯಲ್ಲಿರುತ್ತೆ. ಸೊ ಫಸ್ಟ್ ನಾನು ಕೇಳ್ತಾ ಇರುವಂಥದ್ದು ಪ್ರೈಸಿಂಗ್ ಹೇಳ್ತಾ ಬನ್ನಿ. 4 ಇಂಚಿಂದ 9 ಇಂಚ್ವರೆಗೆ. ಆ್ಯಂಡ್ ದಟ್ ಲಿಂಟಲ್ದು ಒಂದು ಮಾಡಿದ್ದೀರಾ, ಆಮೇಲೆ ಒಂದು ಟೈಲ್ಸ್ ಕೂಡ ಮಾಡಿದ್ದೀರಾ ನೀವು. ಸೊ ವಾಟ್ ಆರ್ ದ ಪ್ರೈಸಸ್ ಸರ್? ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ 3 ಇಂಚ್ ಬ್ಲಾಕ್ ತೋರಿಸುತ್ತೆ. ಅದು ಮತ್ತೆ 12x4x4 ಎರಡು ಬಂದು 25 rupees ಎಕ್ಸ್ ಫ್ಯಾಕ್ಟರಿ ಪ್ರೈಸ್. ಅದು ಬಿಟ್ಟು ನೆಕ್ಸ್ಟ್ ಸೈಜ್ ಬಂದು 6 inches 12x4x6. ಅದು ಬಂದ್ಬಿಟ್ಟು ನಿಮಗೆ ಫ್ಯಾಕ್ಟರಿ ಪ್ರೈಸ್ 30 ರೂಪಾಯಿ ಬೀಳುತ್ತೆ. ನೆಕ್ಸ್ಟ್ ಸೈಜ್ ಬಂದು 12x4x8 8 inches ವಾಲ್ ಮಾಡಕ್ಕೆ. ಅದು ಬಂದು ಫ್ಯಾಕ್ಟರಿ ಪ್ರೈಸ್ 40 rupees. ಅದು ಜಾಸ್ತಿ ಹೋಗುತ್ತೆ. ಅದು ಕಮ್ಮಿ ಬ್ಲಾಕ್ಸ್ ಅಲ್ಲಿ ಜಾಸ್ತಿ ವಾಲ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ 7.5x4x9 ಅಂತ ಇದೆ. ಅದು ಬಂದ್ಬಿಟ್ಟು 9 ಇಂಚ್ ಗೋಡೆನೂ ಕಟ್ಬೋದು, 7.5 ಇಂಚ್ ಗೋಡೆನೂ ಕಟ್ಬೋದು. ಎರಡು ಆಪ್ಷನ್ ಇದೆ. ಅದು ಬಂದ್ಬಿಟ್ಟು ಸೇಮ್ ಆಸ್ 6 ಇಂಚ್ ಬ್ಲಾಕ್ 30 rupees. ವಾಲ್ಯೂಮ್ ಸೇಮ್ ಬರುತ್ತೆ. ಇದಕ್ಕೆ ಜಾಸ್ತಿ ರೇಟ್ ಇರಲ್ಲ? ಇಲ್ಲ. 9 ಇಂಚ್ ಗೋಡೆ ಕಟ್ಟಿದ್ರು ನಿಮಗೆ ಲೆಂತ್ ಕಡಿಮೆ ಬರೋದ್ರಿಂದ ಆ ಬ್ರಿಕ್ ವಾಲ್ಯೂಮ್ ಸೇಮ್ ಬರುತ್ತೆ. ಅದಕ್ಕೆ ಇದನ್ನ ಮತ್ತೆ 30 ರೂಪಾಯಿ ಇಟ್ಟಿದ್ದೀರಾ? 30 ರೂಪಾಯಿ ಇಟ್ಟಿದ್ದೀವಿ. 30 rupees. ಓಕೆ ಸರ್. ಅದು ಬಿಟ್ರೆ ನಿಮಗೆ ಒಂದು 9x4x4 ಅಂತ ಬರುತ್ತೆ. ಕೆಲವರಿಗೆ ನನಗೆ ರೆಡ್ ಬ್ರಿಕ್ ಕಂಪ್ಯಾರಿಸನ್ ತರ ನನ್ಗೆ ವಾಲ್ ಕಾಣಿಸ್ಬೇಕು, ಕೆಲ ಆರ್ಕಿಟೆಕ್ಟ್ಸ್ಗೆ ಆ ಥರ ಇದೆ. ಅದು ಬಂದ್ಬಿಟ್ಟು 22 rupees ಇದೆ ಫ್ಯಾಕ್ಟರಿ ಪ್ರೈಸ್. ಇದು ಬಿಟ್ಟು ನಿಮಗೆ 5% GST ಬರುತ್ತೆ. ಟ್ರಾನ್ಸ್ಪೋರ್ಟ್
ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಸ್ಟ್ಯಾಂಡರ್ಡು ₹1 ಲೋಡಿಂಗ್ ₹1 ಅನ್ಲೋಡಿಂಗ್. ಲೋಡಿಂಗ್ ವಿತ್ ಇನ್ 100 ಕಿಲೋಮೀಟರ್ಸ್. 100 ಕಿಲೋಮೀಟರ್ಸ್ ಜಾಸ್ತಿ ಇದ್ರೆ ಕಸ್ಟಮರ್ ಸ್ಕೋಪ್ ಮೇಲೆ ಹೋಗುತ್ತೆ. ಯಾಕಂದ್ರೆ ನಾವು ಜನ ಕಳಿಸಿ ಅವ್ರನ್ನ ಕರ್ಕೊಂಡ್ ಬರೋದು, ಅದು ರೇಟ್ ಕಸ್ಟಮರ್ ಮೇಲೆ ಹಾಕಿದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಅನ್ಸುತ್ತೆ. ವಿತ್ ಇನ್ 100 ಕಿಲೋಮೀಟರ್ಸ್ ನಾವು ಮಾಡ್ತೀವಿ. 80-90 ಕಿಲೋಮೀಟರ್ಸ್ ಒಳಗಡೆ ನಾವು ಹ್ಯಾಂಡಲ್ ಮಾಡ್ತೀವಿ. ಸರಿ. ಅಡಿಷನಲಿ ಟ್ರಾನ್ಸ್ಪೋರ್ಟ್ ಬಂದು ಅದು ವೇರಿಯಬಲ್ ಇದೆ. ಯಾಕಂದ್ರೆ ನಮ್ಮ ವಾಲ್ಯೂಮು ಡಿಸ್ಟೆನ್ಸ್ ಬೇಸ್ಡ್ ಮಾಡಿ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಪೋರ್ಟ್ ರೇಟ್ ಮಾತ್ರ ವೇರಿಯಬಲ್ ಇರುತ್ತೆ. ಅದು ಆಸ್ ಪರ್ ದಿ ಆರ್ಡರ್ ನಾವು ಅದನ್ನ ಕನ್ಫರ್ಮ್ ಮಾಡಿ ಗ್ಯಾರಂಟಿಡ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಅದರಲ್ಲಿ ನಮ್ಗೆ ಲಾಭ ಇಲ್ಲ. ಅದು ಗಾಡಿ ಬೇರೆ ಅವ್ರದ್ದು, ನಾವು ಕಾಂಟ್ರಾಕ್ಚುವಲ್ ಬೇಸಿಸ್ ಅಲ್ಲಿ ರನ್ ಮಾಡ್ತಾ ಇರೋದು. ಸೊ ಹಾಗೆ ನಾವು ಪಾಸ್ ಆನ್ ಮಾಡ್ತೀವಿ. ಕಸ್ಟಮರ್ಗೋಸ್ಕರ ನಾವು ನೆಗೋಷಿಯೇಟ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಅದರಲ್ಲಿ ನಮ್ಗೆ ಲಾಭ ಬರೋದಿಲ್ಲ. ನಮ್ಮ ವೀಕ್ಷಕರಿಗೆ, ಎಸ್ಪೆಷಲಿ ಕನ್ನಡಕ್ಕವರ ವೀಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಆದಷ್ಟು ಬೆಸ್ಟ್ ಪ್ರೈಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡಿ. ಖಂಡಿತ. ಯಾಕಂದ್ರೆ ನಿಮ್ಮ ಬ್ಲಾಗ್ ಪ್ರೈಸೇ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಇಟ್ಟಿದ್ರೆ, ರೀಸನೇಬಲ್ ಪ್ರೈಸ್ ಇದೆ, ಉದ್ದ ಬರುತ್ತೆ ಬೇರೆ. ಸೊ ನಾನು ನಿಮ್ಮ ಹತ್ರ ಇದರಲ್ಲೂ ಕಮ್ಮಿ ಮಾಡಿ ಅಂದರೆ ತಪ್ಪಾಗುತ್ತೆ. ಡೆಫಿನೆಟ್ಲಿ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸ್ವಲ್ಪ ಮಾತಾಡಿ ಕಮ್ಮಿ ಮಾಡಿಕೊಟ್ರೆ ಒಳ್ಳೆ. ಟ್ರಾನ್ಸ್ಪೋರ್ಟೇಷನ್ ಬ್ಲಾಕ್ ಪ್ರೈಸ್ ಅಲ್ಲೂ ಇವಾಗ ನಾವು ಮಿನಿಮಮ್ 15% ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದೀವಿ. ಸೊ ಅದು ಓಪನ್ ಸೀಕ್ರೆಟ್. ನಿಮ್ಮ ಕಡೆಯಿಂದ ಬರೋರಿಗೆ, ನಿಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯಿತು ಅಂತ ಇದ್ದರೆ ಖಂಡಿತ ಅದರಲ್ಲಿ ನಾನು ಬೇರೆ ಮಾಡ್ಕೊಡ್ತೀನಿ. ಸೊ ನೆಗೋಷಿಯಬಲ್ ಇರುತ್ತೆ. ಡೆಫಿನೆಟ್ಲಿ ನಾನು ಅದರಲ್ಲಿ ಇನ್ನೊಂದು ಸ್ವಲ್ಪ ನಾನು ಮಾಡ್ತೀನಿ. ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಎಸ್. ಓಕೆ, ಡೆಫಿನೆಟ್ಲಿ ಬಂದಾಗ ಕನ್ನಡಕೋರ ಚಾನಲಿಂದ ಬಂದಿದ್ದೀರ ಅಂತ ಹೇಳೋದನ್ನು ಮರಿಬೇಡಿ. ಸರಿ, ಈ ನಮ್ಮ ಲಿಂಟಲ್ ಬ್ಲಾಕ್ ಅಂತ ಬರುತ್ತಲ್ಲ, ಅದಕ್ಕೆ ಏನು ರೇಟ್ ಆಗುತ್ತೆ ಸರ್? ಲಿಂಟಲ್ ಬ್ಲಾಕ್ ಬಂದು 8 ಇಂಚ್ ಬ್ಲಾಕ್ 8 ಇಂಚ್ ಬ್ಲಾಕ್ ರೇಟೇ ಬರುತ್ತೆ. 8 ಇಂಚ್ ಬ್ಲಾಕ್ ಬಂದು ₹40 ಅಂತ ಹೇಳಿದ್ರೆ, ಆ ಲಿಂಟಲ್ ಬ್ಲಾಕು ಅದೇ ರೇಟ್ ಬರುತ್ತೆ, ₹40. ಅದು ಕೇಳ್ಬೋದು, ಅದು ವಾಲ್ಯೂಮ್ ಕಮ್ಮಿ ಇದೆಯಲ್ಲ, ಚಿಕ್ಕದಿದೆಯಲ್ಲ, ಯಾಕಷ್ಟು ರೇಟು, ಮೆಟೀರಿಯಲ್ ಹೋಗಲ್ವಲ್ಲ ಅಂತ. 8 ಇಂಚ್ ಬ್ಲಾಕ್ ನಾನು 100 ಬ್ಲಾಕ್ ಮಾಡಿದ್ರೆ ಲಿಂಟಲ್ ಬ್ಲಾಕ್ ಬರೀ 30 ಮಾಡೋಕ್ಕಾಗೋದು. ಲೇಬರ್ ತುಂಬಾ ಹಿಡಿಯುತ್ತೆ. ಸೊ ಲಿಂಟಲ್ ಬ್ಲಾಕು ಯೂಕೋರ್ ಬ್ಲಾಕ್ಗೂ ಅಲ್ಲ, ಇದು 8 ಇಂಚ್ ಬ್ಲಾಕ್ ಒಂದೇ ರೇಟ್ ಹಾಕಿದ್ವಿ. ಇದೇ ಸೇಮ್ ಯೂಕೋರ್ ಬ್ಲಾಕ್ ನಿಮಗೆ 9 ಇಂಚಲ್ಲೂ ಬರುತ್ತೆ. 9 ಇಂಚಲ್ಲೂ ಸಿಗುತ್ತೆ. 9 ಇಂಚಲ್ಲೂ ಬರುತ್ತೆ. ಸೊ 9 ಇಂಚ್ ರೇಟ್ ಬಂದು ₹30, ಲಿಂಟಲ್ ಬ್ಲಾಕ್ ₹30. ಓಕೆ, ಆಮೇಲೆ ಒಂದು ಟೈಲ್ ಕೂಡ ಮಾಡಿದ್ದೀರಾ ನೀವು? ಹೌದು. ವಾಟ್ ಅಬೌಟ್ ಟೈಲ್ ಕಾಸ್ಟ್? ₹20 ಬೀಳುತ್ತೆ. ಒಂದು ₹20 ಒನ್ ಪೀಸ್, ಒನ್ ಸಿಂಗಲ್ ಪೀಸ್. ಓಕೆ. ಸೊ ದೀಸ್ ಆರ್ ದ ಪ್ರೈಸಸ್. ಇದು ಬಿಟ್ಟು ನಿಮಗೆ ಒಂದು ಕಾರ್ನರ್ ಬ್ಲಾಕ್ ಅಂತ ಒಂದು ಕೊಡ್ತೀವಿ. ಸೇಮ್ 8 ಇಂಚಲ್ಲಿ ಬರುತ್ತೆ, ಅದಕ್ಕೂ 8 ಇಂಚ್ ಪ್ರೈಸೇ ಬರುತ್ತೆ. ಡೆಲಿವರಿ ಅಂತ ಬಂದಾಗ, ಸೊ ನಿಮ್ಮ ಡೆಲಿವರಿ ಬೆಂಗಳೂರು ಒಂದೇನಾ, ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್ ನೀವು? ಹೌದು ಸರ್, ನಾವು ಬಂದು ಇವಾಗ ನಾವು ಎಕ್ಸಿಸ್ಟಿಂಗ್ ಕಸ್ಟಮರ್ಸು ಆಂಧ್ರ, ತಮಿಳುನಾಡು, ಕರ್ನಾಟಕ 3 ಕಡೆನೂ ಮಾಡ್ತಾ ಇದ್ದೀರಾ? 3 ಕಡೆನೂ ಹೋಗ್ತಾ ಇದೆ. ಓಕೆ. ಬೆಂಗಳೂರಲ್ಲಿ ಇವಾಗ ಡೆಲಿವರಿ ಅಂತ ಬಂದಾಗ ಫಸ್ಟ್ ಕ್ವೆಶ್ಚನ್ ಬರೋದು ನಿಮ್ಮ ಸ್ಟಾಕ್ ಎಷ್ಟಿರುತ್ತೆ ಅಂತ. ಎಲ್ಲ ಸೈಜ್ದು 10,000 ಬ್ಲಾಕ್ ನಾವು ಸ್ಟಾಕ್ ಇಟ್ಟಿರ್ತೀವಿ. ಇದು ಆರ್ಡರ್ ಬಂದಾಗ ನಾವು ಜನರಲಿ ಕಸ್ಟಮರ್ಸ್ಗೆ 20 ಡೇಸ್ ಅಂತ ನಾವು ಟೈಮ್ ತಗೋತೀವಿ. ಯಾಕೆ ತಗೋತೀವಿ ಅಂದರೆ, ಅವ್ರು ಆರ್ಡರ್ ಮಾಡಿರೋದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು 20 ಡೇಸ್ ಬೇಕು. ಬಟ್ ನಾವು ಬ್ಲಾಕ್ಸ್ ನಿಲ್ಸೋದಿಲ್ಲ. ಅವ್ರಿಗೆ ಬಿಲ್ಡಿಂಗ್ ಇವಾಗ ರೆಡಿ ಇದ್ದರೆ, ಕನ್ಸ್ಟ್ರಕ್ಷನ್ ರೆಡಿ ಇದ್ದರೆ, ನಾವು ಫಸ್ಟ್ ಲೋಡ್ 2 ಲೋಡ್ ಕಳಿಸ್ತಾ ಇರ್ತೀವಿ. ಅದನ್ನ ಯೂಸ್ ಮಾಡಲಿಕ್ಕೆ ಜನರಲಿ 15 to 20 ಡೇಸ್ ಕಸ್ಟಮರ್ಸ್ಗೆ ಆಗುತ್ತೆ. 1000 ಬ್ಲಾಕ್ಸ್ ಒಂದು ಸೈಟ್ ಹೋಯ್ತು ಅಂದರೆ ಇಮಿಡಿಯೇಟಾಗಿ ಖಾಲಿ ಆಗೋದಿಲ್ಲ. ಅದನ್ನು ಶಿಫ್ಟ್ ಮಾಡಿಕೊಂಡು ಮೇಸನ್ರಿ ಮಾಡ್ಕೊಳ್ಳೋಕೆ 15 ಡೇಸ್ ಆಗುತ್ತೆ. ಅಷ್ಟೊತ್ತಿಗೆ ಅವ್ರ ನೆಕ್ಸ್ಟ್ ಲೋಡ್ ಇಲ್ಲಿ ರೆಡಿ ಆಗಿರುತ್ತೆ. ಲಾಟಲ್ಲಿ 10,000 ಇರೋದ್ರಿಂದ ಅವರಿಗೆ ಕನ್ಸ್ಟ್ರಕ್ಷನ್ಗೆ ಏನು ಅಬ್ಸ್ಟ್ರಕ್ಷನ್ ಬರೋದಿಲ್ಲ. ಕನ್ಸಿಡರಿಂಗ್ ಇವಾಗ ಒಂದು ಬಲ್ಕ್ ಆರ್ಡರ್ ಬಂತು, ಒಂದು 50,000 ಕೇಳಿದ್ರು ಯಾರೋ, ಆ ಥರ ಬಂತು ಬೇರೆ ಊರುಗಳಿಗೆ, ಒಂದೇ ಗಾಡಿಯೆಲ್ಲ 5,000 6,000 ಕಳಿಸ್ತಾ ಇದ್ರೆ ಮಾತ್ರ ವಿ ವಿಲ್ ಸ್ಟಿಕ್ ಟು 20 ಡೇಸ್. ಓಕೆ, ಅಂದರೆ ನೀವು ಫಸ್ಟ್ ಸರ್ವ್ ಮಾಡಿರೋರಿಗೆ ಫಸ್ಟ್ ಪ್ರಿಪರೇಷನ್ ಕೊಡ್ತೀರಾ. ಸೊ ಮಧ್ಯದಲ್ಲಿ ನಿಮ್ದು ಏನಾದರೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಒಂದು 500-1000 ಬ್ಲಾಕ್ ಶಾರ್ಟೇಜ್ ಬಿತ್ತು ಅಂತಂದರೆ ಇದನ್ನ ಆಸ್ ಎ ರನ್ನಿಂಗ್ ಆರ್ಡರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹೊಸಬ್ರಿಗೆ ಸರ್ವ್ ಮಾಡೋಕ್ಕಿಂತ ಮುಂಚೆ ಹಳಬ್ರಿಗೆ ಕೊಟ್ಕೊಳ್ಳೋದು. ಹೊಸೊಬ್ಬರಿಗೆ ಒಂದು 2 ದಿನ ವೆಯ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ 2 ದಿನ ಲೇಟಾಗಿ ಸ್ಟಾರ್ಟ್ ಆದರೂ ಕೆಲಸ ತೊಂದರೆ ಇಲ್ಲ. ಇಲ್ಲಿ ಮಾಡ್ತಾ ಇರೋರೇ ನಿಲ್ಸ್ಬಾರ್ದು, ಲೇಬರ್ ಕೊಡ್ಸೋಕ್ಕಾಗಲ್ಲ. ಅದನ್ನು ಮಾಡ್ತೀವಿ. ಅದನ್ನು ಖಂಡಿತ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಫಾರ್ ರನ್ನಿಂಗ್. ಇದೊಂದು ಒಳ್ಳೆ ಇನಿಷಿಯೇಟಿವ್ ಸರ್. ಯಾಕಂದರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಶಾರ್ಟೇಜ್ ಆಗ್ತಾ ಇದೆ. ಯಾರು ಮಡ್ ಬ್ಲಾಕ್ಸ್ ಎಲ್ಲ ಬಳಸ್ತಾರೆ, ಶಾರ್ಟೇಜ್ ಆಗುತ್ತೆ, ವೇಟ್ ಮಾಡ್ಬೇಕಾಗುತ್ತೆ, ಇಲ್ಲಿ ಲೇಬರ್ ಕುತ್ಕೊಂಡ್ಬಿಡ್ತಾರೆ. ಬಟ್ ನಿಮ್ಮ ಇನಿಷಿಯೇಟಿವ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ಆರ್ಡರ್ ಪ್ರೊಸೆಸ್ ಯಾವ ತರ? ನಮಗೆ ಒಂದು 3-4 ಸಾವಿರ ಬೇಕು ಅಂದ್ರೆ ಪೇಮೆಂಟ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ನಮ್ಮ ಪೇಮೆಂಟ್ ವಿ ಟೇಕ್ ಅಡ್ವಾನ್ಸ್ ಪೇಮೆಂಟ್ ಬಿಫೋರ್ ಲೋಡಿಂಗ್. ಇವಾಗ ಇವರು ಒಂದು 5,000 ಆರ್ಡರ್ ಮಾಡಿರ್ತಾರೆ. ಒಂದು ಗಾಡಿಯಲ್ಲಿ 1000 ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ 8 ಇಂಚ್ ಬ್ಲಾಕ್ಸ್ ಆದ್ರೆ ಒಂದು 1000 ಕಲ್ಲು ಒಂದು ಗಾಡಿಯಲ್ಲಿ ಹೋಗುತ್ತೆ. 1000 ಕಲ್ಲು ಒಂದು ಬಿಲ್ ಆಗಿರುತ್ತಲ್ಲ, ದಟ್ ಬಿಲ್ ಹ್ಯಾಸ್ ಟು ಬಿ ಪೇಡ್ ಬಿಫೋರ್ ಹ್ಯಾಂಡ್, ಬಿಫೋರ್ ಲೋಡಿಂಗ್. ಪೇಮೆಂಟ್ prepaid for before loading. So that is one thing we follow. Our side, quality is guaranteed, timely delivery guaranteed. Throughout the support, throughout the construction, support is guaranteed. ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಫೈನಲ್ ಆಗಿ ಯಾರಾದರೂ ಇಲ್ಲಿಗೆ ಬರಬೇಕು, ವಿಸಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಬರ್ಬೋದಾ, ನೋಡ್ಬೋದಾ, ನಿಮ್ಮನ್ನು ವಿಸಿಟ್ ಮಾಡ್ಬೋದಾ? ಖಂಡಿತ ಸರ್. ಎಲ್ಲಿ ಬರ್ಬೋದು? ಅಡ್ರೆಸ್ ಹೇಳ್ಬಿಡಿ ಸರ್. ಸರ್, ನಾವು ಇಲ್ಲಿ ಹುಣಸೆಮಾರನಹಳ್ಳಿ ಅಂತ ಊರಿದು, ಯಲಹಂಕದಲ್ಲಿ ಬರುತ್ತೆ. ಇಲ್ಲಿ ಎಂಬಸಿ ಬೊಲೆವಾರ್ಡ್ ಅಂತ, ಇವ್ರ ಎಂಬಸಿ ಅವ್ರದ್ದು ಆಫೀಸ್ ಪಕ್ಕ. ಎಂಬಸಿ ಬೊಲೆವಾರ್ಡ್ ಒಳಗಡೆನೆ ಬರಬೇಕು, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಒಳಗಡೆನೆ ರೂಟ್ ಇದೆ. ಒಳಗಡೆ ರೂಟ್ ಇದೆ. ಸ್ಯಾಮೀಸ್ ಡ್ರೀಮ್ ಲ್ಯಾಂಡ್ ಅಂತ ಅಲ್ಲಿ ಆರ್ಚ್ ಹಾಕಿರ್ತಾರೆ. ಅದ್ರ ಒಳಗಡೆ ಅಂದ್ರೆ ಬಂದ್ರೆ
ನಿಮಗೆ ಎಂಬಸಿ ಬೊಲವಾರ್ಡ್ ಆಫೀಸ್ ಬರುತ್ತೆ, ಅದರ ನೆಕ್ಸ್ಟ್ ಕಾಂಪೌಂಡ್ ಬಂದು ನಮ್ಮ ಫ್ಯಾಕ್ಟ್ರಿ ಇದೆ. ಯಾವಾಗ ಬೇಕಾದ್ರೂ ಬರ್ಬೋದು. ಮುಂಚಿತವಾಗಿ ಇನ್ಫಾರ್ಮ್ ಮಾಡಿದ್ರೆ ನಾವು ಪ್ರಿಪೇರ್ ಆಗಿ ಇದ್ದು ನಿಮಗೆ ಟೋರ್ ಕೊಡ್ಬೋದು. ನಮ್ಗೆ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ, ಯಾವ ಥರ ಕಲ್ಲುಗಳಿದೆ, ಇದೇ ಥರ ನಾವು ಇರೋ ಥರ ಮಾತಾಡಿರ್ತಾರೆ, ಇನ್ನು ಡೀಟೇಲಾಗಿ ಕೊಡ್ಬೋದು, ನಿಮಗೆ ಹೆಲ್ಪ್ ಮಾಡ್ಬೋದು. ಇಲ್ಲ ಅಂತಂದ್ರೂ 24/7 ನಮ್ಮ ಸೂಪರ್ವೈಸರ್ ಇಲ್ಲೇ ಇರ್ತಾರೆ. ಬ್ಲಾಕ್ಸ್ ನೋಡೋದು, ನಿಮಗೆ ಪ್ರಾಜೆಕ್ಟ್ಸ್ ನೋಡೋದು ಆದರೂ ಯಾವಾಗಲಾದ್ರೂ ನೀವು ನೋಡ್ಕೋಬೋದು. ಓಕೆ, ಇನ್ನೊಂದು ಕ್ವಶನ್ಸ್ ಇದೆ. ಲೈಕ್ ಈ ರೀತಿ ಇದನ್ನು ಕಟ್ಟೋದಕ್ಕೆ ಸ್ಪೆಷಲ್ ಟೆಕ್ನಾಲಜಿ ಏನಾದರೂ ಬೇಕಾ, ಟೆಕ್ನಿಕ್ ಏನಾದರೂ ಬೇಕಾ? ನಮ್ಮ ಇರುವಂಥ ಗಾರೆ ಮೇಸ್ತ್ರಿನೂ ಕೂಡ ಇದನ್ನು ಈಸಿಯಾಗಿ ಕಟ್ಕೋಬೋದಾ? ಹೌದು ಸರ್, ಅದು ಒಂದು ಎಲ್ಲರೂ ಬಂದು ಕೇಳಿದಾಗ ಫಸ್ಟ್ ಕ್ವೆಶ್ಚನ್ ಯಾಕೆಂದರೆ ನೋಡೋಕೆ ಬೇರೆ ಥರ ಇದೆ ಸರ್. ಗಾರೆ ಕೆಲಸ ಕರೆಕ್ಟಾಗಿ ಬರೋರು ಏನು ಮಾಡ್ತಾರೆ, ಎಲ್ಲರೂ ಯಾವ ಹಳೆ ಮೇಸ್ತ್ರಿಗಳು ಯಾರು ನೋಡಿದ್ರು ಅವ್ರ ಟ್ಯೂಬ್ ಲೆವೆಲ್ಸು, ಪ್ಲಂಬ್ ಲೆವೆಲ್ಸು ತೂದ್ಕೊಂಡು ಟ್ಯೂಬ್ ಲೆವೆಲು ಮತ್ತು ಇದು ಎರಡು ಪಕ್ಕ ಇರುತ್ತೆ ಅವ್ರಿಗೆ ಹೇಳ್ಕೊಡೋದೇ ಬೇಡ. ಅದು ಎರಡು ನೀಟಾಗಿ ಬಳಸಕ್ಕೆ ಬರೋ ಯಾವ ಮೇಸ್ತ್ರಿ ಅನ್ನೋದು ಇದು ಮಾಡ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಒಂದೆರಡು ಟೂಲ್ಸ್ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂದರೆ ಇದು ಈಕ್ವಲ್ ಮಾರ್ಟರಿಂಗ್ ಇದ್ರೆ ಇದು ನೋಡಕ್ಕೆ ಚೆನ್ನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ, ಇಲ್ಲಿ ಕಮ್ಮಿ ಬಂದರೆ ನಿಮಗೆ ಅದು ಗೋಡೆ ನೋಡೋಕೆ ಅಷ್ಟು ಇವನಾಗಿ ಅನ್ಸೋದಿಲ್ಲ. ಅದಕ್ಕೋಸ್ಕರ ಫ್ರೇಮ್ಸ್ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ರಾಡಲ್ಲಿ ಫ್ರೇಮ್ ಮಾಡಿ ನಾವು ಬೇಕಾದ್ರೆ ಸ್ಯಾಂಪಲ್ಸ್ ಮಾಡಿ ಕಸ್ಟಮರ್ ಪೇ ಮಾಡೋಕ್ಕೆ ರೆಡಿ ಇದ್ರೆ ಅದನ್ನ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಸರಿ, ಫ್ರೇಮ್ಸ್ ಯೂಸ್ ಮಾಡಿದ್ದು ಯಾವ್ದು ಬಿಲ್ಡಿಂಗಲ್ಲೂ ಬ್ರಿಕ್ ವರ್ಕ್ ಕೆಟ್ಟೋಗಿಲ್ಲ. ರೆಗ್ಯುಲರ್ ಆಗಿ ಮಾಡೋ ಸ್ಮಾಲ್ ಟೈಮ್ ಮೇಸ್ತ್ರೀಸೇ ಮಾಡಿ ಮುಗಿಸಿದ್ದಾರೆ. ನಮ್ಮ ಕಡೆಯಿಂದ ನಾವೇನು ಮಾಡ್ತೀವಿ ಅಂದರೆ ಯಾವ ಬಿಲ್ಡಿಂಗಲ್ಲೂ ನಾವು ಕಲ್ಲು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾವು ಸೈಟ್ ವಿಸಿಟ್ ಮಾಡೇ ಮಾಡ್ತೀವಿ. ನೋ ಎಕ್ಸ್ಟ್ರಾ ಕಾಸ್ಟ್. ಓಕೆ, ಫ್ರೀ ಸೈಟ್ ವಿಸಿಟ್ ಮಾಡ್ತೀವಿ. ಸೈಟ್ ವಿಸಿಟ್ ಮಾಡ್ತೀವಿ. ಯಾಕಂದ್ರೆ ಅದ್ರಲ್ಲಿ ಸೆಲ್ಫಿಶ್ ಇಂಟೆಂಟ್ ಇದೆ ಸರ್. ನಾವು ಇವಾಗ ಕೊಟ್ಟಿರ್ತೀವಿ, ಬ್ಲಾಕ್ಸ್ ಕೊಟ್ಟಿರ್ತೀವಿ, ಅದು ನೀಟಾಗಿ ಕಟ್ಟಿದ್ರೆ ಒಬ್ರು ನೋಡ್ಬಿಟ್ಟು ನನಗೆ ಇದೆಲ್ಲಪ್ಪ ತಗೊಂಡ್ರಿ ಅಂತ ಇನ್ನೊಂದು ಆರ್ಡರ್ ಬರುತ್ತೆ, ರೆಫರೆನ್ಸ್ ಸಿಗುತ್ತೆ ನಿಮಗೆ. ಡೆಫಿನೆಟ್ಲಿ ಕಸ್ಟಮರ್ ಕೇಳ್ತಾರೆ, ಎಲ್ಲ ತಗೊಂಡ್ರಿ, ಹೌದು ಚೆನ್ನಾಗಿ ಕೊಟ್ಟರು, ಬಂದು ಕಟ್ಟಕ್ಕೆ ಹೆಲ್ಪ್ ಮಾಡಿದ್ರು, ನನಗೇನು ತೊಂದರೆ ಇರಲಿಲ್ಲ, ಮನೆ ತುಂಬಾ ಈಸಿಯಾಗಿ ಬಂತು ಅಂತ ಅಂದಾಗ ಇನ್ನೊಬ್ರಿಗೆ ಈ ಫಿಯರ್ ಹೋಗ್ಬಿಡುತ್ತೆ, ಭಯ ಹೋಗ್ಬಿಡುತ್ತೆ, ಈ ಬ್ಲಾಕ್ ಯೂಸ್ ಮಾಡಿದ್ರೆ ಕಷ್ಟನಾ ಅಂತ. ಎರಡನೇದು ಬಂದ್ಬಿಟ್ಟು ನನ್ನ ಸೆಲ್ಫಿಶ್ ಮೋಟಿವ್ ಏನಂತಂದರೆ, ಆ ಬಿಲ್ಡಿಂಗ್ ಏನಾದ್ರು ಕೆಟ್ಟೋಯ್ತು, ಚೆನ್ನಾಗಿ ಆಗಲಿಲ್ಲ ಅಂತಂದರೆ ಯಾರು ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ ಸರ್. ಬ್ಲಾಕ್ ಸರಿ ಇಲ್ಲ, ಬ್ಲಾಕ್ ಯಾಕೆ ಸರ್ ಯೂಸ್ ಮಾಡಿದ್ರಿ, ಇದನ್ನ ಕಟ್ಬಿಟ್ಟಿದ್ದೀರಾ, ಇಷ್ಟು ಕಟ್ಟಾಗಿ ರೆಡ್ ಬ್ರಿಕಲ್ಲೇ ಮಾಡ್ಬೋದಿತ್ತ ಅಂತ ಒಬ್ಬರು ಹೇಳಿದ್ರೆ ಆ ಭಯ ಒಂದು 10 ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ಟಾರ್ಟಿಂಗ್ ಪ್ಲಿಂತ್ ಲೆವೆಲಿಂದ ನಾನು ನಿಂತ್ಕೊಂಡು ಅವ್ರಿಗೆ ಎಜುಕೇಟ್ ಮಾಡಿಕೊಂಡು ಫ್ರೇಮ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ಕೊಂಡು ಅಷ್ಟು ನಾವು ಸಪೋರ್ಟ್ ಕೊಡ್ತೀವಿ. ಮೇಸ್ತ್ರಿಗೆ ನಂಬರ್ ಕೊಟ್ಟು ಬರ್ತೀವಿ, ಯಾವಾಗಲಾದ್ರೂ ನಮ್ಗೆ ಕಾಲ್ ಮಾಡಿ ಯಾವ ಥರ ಟೂಲ್ಸ್ ಯೂಸ್ ಮಾಡೋದು, ಕಟ್ಟಿಂಗ್ ಟೂಲ್ ಯಾವ ಥರ ಯೂಸ್ ಮಾಡೋದು, ಯಾವ ಥರ ಮೆಷರ್ ಮಾಡಿ ಕಾರ್ನರ್ ಬ್ರಿಕ್ಸ್ ಹಾಕೋದು ಎಲ್ಲ ನಾವು ಟೈಮ್ಲಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತಾ ಇದ್ದೀವಿ. ಇದುವರೆಗೂ ಮಾಡಿದ್ದೀವಿ, ಇನ್ನು ಮುಂದಕ್ಕೂ ಮಾಡ್ತೀವಿ. ಸರ್, ಇವಾಗ ಈ ಕಟ್ಟೋ ವಿಚಾರ ಬಂದಾಗ, ಸೊ ಆಲ್ರೆಡಿ ಏನಾದರೂ ಕಟ್ಟಿರುವಂಥ ಮನೆಗಳನ್ನು ಇನ್ ಫ್ಯೂಚರ್ ನಮಗೆ ಫ್ಯೂಚರ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಸರ್. ಎಲ್ಲಿ ಕಟ್ಟಿದ್ದೀರಾ ಸರ್ ರೀಸೆಂಟ್? ಸರ್, ನಮ್ಮದು ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಹ್ಯಾಂಡ್ ಓವರ್ ಆಗಿದೆ. ಬಟ್ ಆದ್ರೂ ಅದರಲ್ಲಿ ಫ್ಲೆಕ್ಸಿಬಲ್ ಕಸ್ಟಮರ್ಸ್ ಇರ್ತಾರೆ. ಕೆಲವರು ಅವ್ರ ಮನೆ ತೋರ್ಸಕ್ಕೆ ತುಂಬಾ ಇಷ್ಟಪಡ್ತಾರೆ. ರೀಸೆಂಟ್ ಆಗಿ ಎಲ್ಲಾದ್ರೂ ಕಟ್ಟಿದ್ದೀವಿ ಸರ್? ಗೌರಿಬಿದನೂರ್ ಅಲಿಪುರದಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ. ಅಲಿಪುರದಲ್ಲಿ ಆಗಿದೆ, ಅದೊಂದು ಫಾರ್ಮ್ ಹೌಸ್. ಅದು ಒಂದು 1800 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಕಟ್ಕೊಟ್ಟಿದ್ದೀವಿ. ಕಸ್ಟಮರ್ ತುಂಬಾ ಹ್ಯಾಪಿ ಇದ್ದಾರೆ, ಚೆನ್ನಾಗಿ ಬಂದಿದೆ. ಅದನ್ನ ಡೆಫಿನೆಟ್ ಆಗಿ ನಾವು ಫೀಚರ್ ಮಾಡ್ಬೋದು. ಅದು ಬಿಟ್ಟು ಇಲ್ಲಿ ಸಹಕಾರ ನಗರ, ಇಲ್ಲಿ ರಾಜನಕುಂಟೆ, ಆಮೇಲೆ ನಾವು ಅಬ್ಬಿಗೆರೆ, ಸೌತ್ ಬ್ಯಾಂಗ್ಳೂರಲ್ಲಿ ಜಯನಗರ, ಸುಮಾರು ಕಡೆ ನಮ್ಮ ಬಿಲ್ಡಿಂಗ್ ನಾವು ಮಾಡಿದ್ದೀವಿ. ನಾವು ಇದೇ ಥರ ನಾವು ಗ್ರೌಂಡ್ ಸಪೋರ್ಟ್ ಕೊಟ್ಟು ತುಂಬ ಬಿಲ್ಡಿಂಗ್ ಮುಗಿಸಿದ್ದೀವಿ. ಫೈನಲ್ ಆಗಿ ನಿಮ್ಮ ಬ್ಲಾಗ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳಬೇಕು ಅಂದರೆ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಬ್ಲಾಗ್ಸು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಕಲ್ಲು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಕೂಡ ಈ ಆಫೀಸ್ ಕಟ್ಟಿದಾಗ ಈ ಕಟ್ಟಿದ ಮೇಲೇ ನಮ್ಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಾಗಿದ್ದು. ಇದು ಕಟ್ಟೋದು ಕಷ್ಟ ಇರುತ್ತೆ ಅಂತಲೇ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ನಿಜ ಹೇಳಬೇಕು ಅಂದರೆ ನಮ್ಮ ಹುಡುಗರನ್ನ ಇಟ್ಕೊಂಡು, ಲೋಕಲ್ ಮೇಸ್ತ್ರಿನ ಇಟ್ಕೊಂಡು ನಾನು ನಿಂತ್ಕೊಂಡು ಇದು ಕಟ್ಟಿರೋದು. ನನಗೇನು ಕಷ್ಟ ಅನಿಸ್ಲಿಲ್ಲ. ಬೇಸಿಕ್ ನಾವು ಟೆಕ್ನಿಕ್ಸ್ ಫಾಲೋ ಮಾಡಿದ್ದಕ್ಕೆ ನಮ್ಗೇನು ಕಷ್ಟ ಅನಿಸ್ಲಿಲ್ಲ. ಯೂಸ್ ಮಾಡೋದು ತುಂಬ ಈಸಿ ಇದೆ. ಒಂದು, ನೀವು ಮುಗಿಸಿದ ಮೇಲೆ ಇಲ್ಲಿ ಒಳಗಡೆ ಇವರೇ ಅದಕ್ಕೆ ವೌಚ್ ಮಾಡ್ತಾರೆ. ಇಲ್ಲಿ ಕೂತ್ಕೊಳ್ಳೋಕೆ ಯಾವ ಥರ ಡಿಫ್ರೆಂಟ್ ಆಗಿದೆ, ಯಾವ ಥರ ನಮಗೆ ಎನರ್ಜಿ ಯಾವ ಥರ ಫೀಲ್ ಆಗುತ್ತೆ, ಯಾವ ಥರ ಏರ್ ಯಾವ ಥರ ಫೀಲ್ ಆಗುತ್ತೆ, ಪ್ಯೂರಿಟಿ, ಟೆಂಪರೇಚರ್ ಎಷ್ಟು ಚೆನ್ನಾಗಿದೆ. ಇದು ಸರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಿಮ್ಮ ಸಣ್ಣ ಭಯನ ಮೀರ್ಕೊಂಡು ಮುಂದೆ ಬರಬೇಕು. ಏನು ಕಷ್ಟ ಇಲ್ಲ, ತುಂಬ ಈಸಿ ಯೂಸ್ ಮಾಡೋದು. ಬೆನಿಫಿಟ್ಸು ನಿಮ್ಮ ಭಯಕ್ಕಿಂತ ತುಂಬ ಜಾಸ್ತಿ ಇದೆ. ದಯವಿಟ್ಟು ಮುಂದೆ ಬನ್ನಿ, ನಾವಿದ್ದೀವಿ, ನಾವು ಮಾಡ್ಕೊಡ್ತೀವಿ. ಎಸ್, ಇದಕ್ಕೆ ನಾನೇ ಗ್ಯಾರಂಟಿ. ಯಾಕಂತಂದರೆ ಇಲ್ಲಿ ಬಂದಾಗ ಒಳಗಡೆ ತುಂಬ ತಂಪಾಗ್ತಾ ಇದೆ. ಆ್ಯಂಡ್ ಕಲ್ಲನ್ನು ಮೇಲ್ಗಡೆ ಎತ್ತು ಬಿಸಾಕಿದ್ದೀವಿ. ಹೌದು, ಸೊ ಅದು ಹೊಡಿಲಿಲ್ಲ. ಅದು ತುಂಬ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು, ಇದನ್ನು ನೀರಲ್ಲಿ ಇಟ್ಟಿದ್ದಾರೆ 4 ವರ್ಷದಿಂದ. ದಟ್ಸ್ ಆಲ್ಸೋ ಅಮೇಝಿಂಗ್. ಎಸ್, ಅಂದರೆ ಕಾಸ್ಟ್ ಕಟಿಂಗ್ ಸರ್. ಚೆನ್ನಾಗಿ ಕ್ವಾಲಿಟಿನೂ ನೋಡ್ತಾರೆ, ಕಾಸ್ಟ್ ಕಟಿಂಗ್ ನೋಡ್ತಾರೆ. ಬೆಸ್ಟ್ ಪ್ರೈಸಲ್ಲಿ ಇಟ್ಟಿದ್ದಾರೆ. 22 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 22, 25, 30, 40 ಈ ರೇಟಲ್ಲೇ ಇಟ್ಬಿಟ್ಟಿದ್ದೀರಾ. ಸೊ ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಮಾರ್ಕೆಟಲ್ಲಿ ನಿಮಗೆ ರೇಟ್ ಜಾಸ್ತಿ ಆಗ್ಬೋದು, ಬಟ್ ಇಲ್ಲಿ ನಮ್ಮ ಆದ್ಯಂತ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಬೆಸ್ಟ್ ಪ್ರೈಸಸ್ ಸಿಗುತ್ತೆ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬ್ಲಾಗ್ಗಳನ್ನು, ಅದರಲ್ಲಿ ಎಸ್ಪೆಷಲಿ ಮಡ್ ಬ್ಲಾಗ್ಗಳನ್ನು ಒಂದು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.